ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರ 17ನೇ ಬಜೆಟ್ ಅನ್ನು ರಾಜ್ಯದ ಮಾಧ್ಯಮಗಳಿಗೆ ಮಂಡನೆ ಮಾಡಿದ್ದಾರೆ. 17 ಬಜೆಟ್ ಅನ್ನು ಮಂಡನೆ ಮಾಡುವಾಗ ಮುಖ್ಯಮಂತ್ರಿಗಳಾಗಿ ಇದು 8ನೇ ಬಜೆಟ್ ಅಂತ ಕಾಣಿಸ್ತದೆ. ಕರೆಕ್ಟ್? 8ನೇ ಬಜೆಟ್ ಇನ್ನೂ 3 ಬಜೆಟ್ ಇವೆ. ಹಾಗಾಗಿ 17 ಬಜೆಟ್ ಮಂಡನೆ ಮಾಡಿ ಮುಖ್ಯಮಂತ್ರಿಯಾಗಿ 8 ಬಜೆಟ್ ಅನ್ನು ಮಾಡಿ ನಾನು ಬಜೆಟ್ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅವರು ತಮ್ಮ ಖೇದವನ್ನು ವ್ಯಕ್ತಪಡಿಸ್ತಾರೆ. ನಾನು ಒಬ್ಬ ಕುರಿಕಾಯನಾಗಿರೋದಕ್ಕೆ ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಯಾರು ತಡ್ಕೋತಾ ಇಲ್ಲ. ರಾಜ್ಯದಲ್ಲಿ ಇರ್ತಕ್ಕಂಥ ಯಾವುದೇ ವರ್ಗದ ಮುಖ್ಯಮಂತ್ರಿಗಳು ಮಾಡಿದಷ್ಟು ಸುದೀರ್ಘವಾದ ಆಡಳಿತವನ್ನು ಮಾಡಿರ್ತಕ್ಕಂಥ ಕೀರ್ತಿ, ದಿಕ್ಕು ದೆಸೆ ಇಲ್ಲದ ಸರ್ಕಾರವನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ, ಆಡಳಿತದ ವೈಫಲ್ಯತೆಯನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರವಾಗಿ ಹಾಲೆಷ್ಟು ಪವಿತ್ರ ಅಂತ ಹಾಲು ಮತಸ್ಥರ ವ್ಯವಸ್ಥೆಯನ್ನು ಕೆಲವೊಂದು ಕಡೆ ಜನರ ಮಧ್ಯದಲ್ಲಿ ತೆಗೆದುಕೊಂಡು ಬಿಡೋದನ್ನು ಮಾಡಿ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಜೀವನದಲ್ಲಿ ಒಂದು ತಪ್ಪು ಸಂದೇಶವನ್ನು ರಾಜ್ಯದ ಜನತೆಗೆ ಕೊಟ್ಟಿರ್ತಕ್ಕಂಥದ್ದು ನೋವಿನ ಸಂಗತಿ. ಅದು ಒಂದು ಕಡೆ ಆದರೆ, ಈ ಒಂದು ಬಜೆಟ್ಟು ಆದಾಯ ಮೂಲವಿಲ್ಲದ ಸಾಲದ ಬಜೆಟ್. ರೆವಿನ್ಯೂ ಕಲೆಕ್ಷನ್ ಎಷ್ಟಾಗುತ್ತೆ ಎಂಬ ಭ್ರಮೆ ಇವರಲ್ಲಿ ಇನ್ನೂ ಕೂಡ ಹೋದ ಸಾರಿ ಆಗಿರ್ತಕ್ಕಂಥ, ಹಿಂದೆ ಆಗಿರ್ತಕ್ಕಂಥ ಅನೇಕ ಪೆಟ್ಟಲ್ಲೂ ಕೂಡ ಮಾಡಿರ್ತಕ್ಕಂಥ ಎದ್ದೆದ್ದ ದರಗಳನ್ನು ಏರಿಸೋದು ಮುಖ್ಯರಾಗಿದ್ರು ಕೂಡ ಅದಕ್ಕೂ ಇವತ್ತು ಆಗಿಲ್ಲ. CAG ಅವರು ಒಂದು ವರದಿಯನ್ನು ಕೂಡ ಈಗಾಗಲೇ ಅವರು ಕೊಟ್ಟಿದ್ದಾರೆ. ಚೀಫ್ ಆಡಿಟರ್ ಜನರಲ್ ಅವರೇನು ವರದಿಯನ್ನು ಕೊಡೋದ್ರ ಜೊತೆಯಲ್ಲಿ ಅವರ ಅಭಿಪ್ರಾಯವನ್ನು ಕೂಡ ತಿಳಿಸಿದ್ದಾರೆ. ಈ ಸಾರಿ 50% ಈಗಾಗಲೇ ನೀವು ಸಾಲ ಮಾಡಿದ್ದೀರಿ, ಇನ್ನು ಯಾವುದೇ ಸಾಲ ಮಾಡೋದಕ್ಕೆ ನಿಮಗೆ ಅಧಿಕಾರ ಇಲ್ಲ, ಅದನ್ನು ಮೀರಿ ಸಾಲ ಮಾಡೋದ್ರಿಂದ ನಿಮಗೆ ಪೆಟ್ಟಾಗ್ತದೆ ಅನ್ನೋ ಮಾತನ್ನು ಹೇಳಿದ್ರು ಕೂಡ ಇವತ್ತಿನ ಬಜೆಟ್ನಲ್ಲಿ ನೀವು ಏನು 4,47,000 ಕೋಟಿ ರೂಪಾಯಿಗಳ ಒಂದು ಆಯವ್ಯಯ ಏನಿದೆ, 17 ವರ್ಷದ ನಿಮ್ಮ ಬಜೆಟ್ ಮಂಡನೆಯಲ್ಲಿ ಸಾಲ ಇಲ್ಲದೆ ನಾನು ಹಳೆ ಸಾಲವನ್ನು ಮಾತ್ರ ಕಂತು ಕಟ್ಕೊಂಡು ಹೋಗ್ತೀನಿ ಅಂತ ಹೇಳಿರ್ತಕ್ಕಂಥ ಒಂದೇ ಒಂದು ಉದಾಹರಣೆಯು ಕೂಡ ಸಿದ್ದರಾಮಯ್ಯನವರ ಕಾರ್ಯವೈಖರಿಯಲ್ಲಿ, ಆಡಳಿತ ವ್ಯವಸ್ಥೆಯಲ್ಲಿ 17 ಬಾರಿಯಲ್ಲಿ 8 ಬಾರಿ ಮುಖ್ಯಮಂತ್ರಿಗಳಾಗಿ ಮಂಡನೆ ಮಾಡಿರ್ತಕ್ಕಂಥದ್ದು ಕೂಡ ನಾನು ಸ್ವಲ್ಪ ಅಂಕಿಅಂಶಗಳನ್ನು ಸಾಧ್ಯವಾದಷ್ಟು ಪಡೆದಾಗ ನನಗನ್ನಿಸಿದ್ದು 17 ಬಾರಿ ನೀವು ಆಯವ್ಯಯವನ್ನು ಮಂಡನೆ ಮಾಡಿದ್ರು ಎಲ್ಲೂ ಕೂಡ ನೀವು ಒಂದು ಸಾರಿಯೂ ಕೂಡ ಸಾಲ ಇಲ್ಲದೆ ಮಾಡಿದ್ದೀರಿ. ಈ ಸಾರಿ ಅಂತೂ 50% ಏನಿದೆ ಮೀರಿ 55-56%ಗೂ ನಿಮ್ಮ ಗುರಿಯನ್ನು ದಾಟ್ತಾ ಇದ್ದೀರಿ. ಒಂದು ರೀತಿಯ ಅಸಹ್ಯ ಅನ್ನಿಸ್ತದೆ, ಇದಾಗಬಾರ್ದಾಗಿತ್ತು. ಮತ್ತು ನನಗೆ ಕೆಲವು ವಿಚಾರಗಳನ್ನು ಮಾತ್ರ ನಾನು ತೆಗೆದುಕೊಂಡಿದ್ದೇನೆ. 4,000 ಶಾಲೆಗಳನ್ನು, ಕನ್ನಡದ ಶಾಲೆಗಳನ್ನು ಗಡಿ ಭಾಗದಲ್ಲಿ ಮುಚ್ಚಿದ್ದೀನಿ. ಆದರೆ ನೀವು 4,000 ಕನ್ನಡ ಶಾಲೆಗಳನ್ನು ಮುಚ್ಚಿಬಿಟ್ಟು ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಇರ್ತಕ್ಕಂಥ ಶಾಲೆಗಳಿಗೆ 4,000 ಕೋಟಿ ರೂಪಾಯಿ ಮೀಸಲಿಟ್ಟಿದೆ. 150 ಕೋಟಿ ರೂಪಾಯಿಯನ್ನು ವರ್ಕ್ ಆಸ್ತಿ ಸಂರಕ್ಷಣೆಗೆ ಕೊಟ್ಟಿದ್ದೀರಿ. 150 ಕೋಟಿ ರೂಪಾಯಿ ಕೋಟಿ ರೂಪಾಯಿಗಳನ್ನು ವರ್ಕ್ ಆಸ್ತಿಯನ್ನು ಅವರು ಸಂರಕ್ಷಣೆ ಮಾಡೋದು ಕೊಟ್ಟಿದ್ದೀರಿ. ಯಾಕೆ ಕರ್ನಾಟಕದಲ್ಲಿ, ರಾಷ್ಟ್ರದಲ್ಲಿ ಕೊಡಿ, ನಾವು ಬೇಡ ಅನ್ನೋದಿಲ್ಲ. ಆ ಶಾಲೆಗಳು ಕೊಡಿ. ಮತ್ತೊಂದು ಕಡೆ 4,000 ಶಾಲೆಗಳನ್ನು ಮುಚ್ಚಿದ್ದೀರಲ್ಲ, ಅದ್ರ ಬಗ್ಗೆ ಏನಾದ್ರು ಪ್ರಸ್ತಾಪ ಮಾಡಿದ್ದೀರಾ? ಅದನ್ನು ಏನು ಮಾಡಬೇಕು ಅಂತ ಹೇಳಿದ್ರಿ, ಅದ್ರ ಬಗ್ಗೆ ನೀವು ಏನನ್ನು ಕೊಟ್ಟಿಲ್ಲ. ಅದಲ್ಲದೆ ನೀವು ಉರ್ದು ಸುಮಾರು ಅದರ ಆಸ್ತಿ ಆಗುವ 100 ಕೋಟಿ ರೂಪಾಯಿ ಉರ್ದು ಶಾಲೆಗಳಲ್ಲಿ ಖರ್ಚು ಮಾಡೋದು ಇಟ್ಟಿದ್ದೀರಿ. ನಮ್ಮ 4,000 ಶಾಲೆಗಳನ್ನು ಮುಚ್ಚಿದ್ದೀರಿ. 4,000 ಕೋಟಿ ರೂಪಾಯಿನ ಅಲ್ಪಸಂಖ್ಯಾತ ಶಾಲೆಗಳಿಗೆ ಮೀಸಲಿಟ್ಟಿದ್ದೀರಿ. 150 ಕೋಟಿ ರೂಪಾಯಿ ವರ್ಕ್ಸ್ ಫೋರ್ಡ್ನ ಆಸ್ತಿಗಳನ್ನು ಸಂರಕ್ಷಣೆ ಮಾಡೋಕ್ಕೆ ಇಟ್ಟಿದ್ದೀರಿ. 100 ಕೋಟಿ ರೂಪಾಯಿಗಳನ್ನು ಶಾಲಾ ಖರ್ಚುಗಳನ್ನು ಮಾಡಿದ್ದೀರಿ. ಮುನ್ನಾಗಳಿಗೆ ಮಾಸಿಕ 6,000 ರೂಪಾಯಿ
ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ನಮ್ಮಲ್ಲಿ ದೇವಸ್ಥಾನಗಳಲ್ಲಿ ಪೂಜಾರಿ ಕೆಲಸ ಮಾಡ್ತಾರಲ್ಲ 33,000 ದೇವಸ್ಥಾನಗಳಲ್ಲಿ, ಅವ್ರಿಗೆ ಏನು ಸ್ವಾಮಿ ನೀವು ಬಳುವಳಿ? ಯಾವ ನ್ಯಾಯ ಇದು? ಯಾತಕ್ಕೋಸ್ಕರ ಒಂದು ಒಬ್ಬರನ್ನ ಇದು ಮಾಡಿ ಸಮತೋಲನ ಮಾಡ್ತಕ್ಕಂಥದ್ರೊಳಗೆ ಅಸಮಾನತೆಯನ್ನು ಯಾಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ? ನೀವು ಮುಸಲ್ಮಾನರ ಓಲೈಕೆ ಮಾಡೋದಕ್ಕೆ ನೀವೇನೇನು ಕೊಡ್ತೀರೋ ಕೊಡೋದಕ್ಕೆ ನಮ್ದೇನು ಇದಿಲ್ಲ. ಆದರೆ ಇನ್ನೊಂದು ವರ್ಗ ಯಾರಿದ್ದಾರೆ, ಬಹುಸಂಖ್ಯಾತರು ಬೇರೆ ಬೇರೆ ಇದರೊಳಗೆ ಹಿಂದೂಗಳು ಅಂತ ಏನಿದ್ದಾರೆ, ಆ ದೇವಾಲಯಗಳಿಗಾಗಲಿ, ಆ ದೇವಸ್ಥಾನದ ಸಂರಕ್ಷಣೆಗಾಗಲಿ, ಆ ಶಾಲೆಗಳನ್ನು ನಡೆಸ್ತಕ್ಕಂಥ 3-4 ಸಾವಿರ ಶಾಲೆ ಮುಚ್ಚಿರೋದಕ್ಕಾಗಲಿ, ಮತ್ತೆ ₹1 ಕೂಡ ಇದ್ದೀರಾ, ನೀವು ಯಾವ ರೀತಿ ಮಾಡ್ತಾ ಇದ್ದೀರಿ? ಏನು ಅನ್ನಿಸ್ತದೆ ನಿಮಗೆ? ಯಾರನ್ನ ಓಲೈಕೆ ಮಾಡಿ ವೋಟ್ ಬ್ಯಾಂಕನ್ನು ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾದ ಕೆಲಸವನ್ನು ಮಾಡ್ತಾ ಇದ್ದೀರಿ? ಈ ಸಾರಿ ನೀವು 4,48,000 ಬಜೆಟ್ ಮಂಡನೆ ಮಾಡಿದ್ದೀರಿ. ಇದರ ಸಾಲ ಎಲ್ಲ ಸೇರಿದ್ರೆ 50 ಮಿನಿಮಮ್ಮು ನೀವು ರಾಜ್ಯ ಸರ್ಕಾರ ನಿಮ್ಮ ಇತಿಮಿತಿಯಲ್ಲಿ ಇಲ್ಲದೆ ಇದ್ರೂ ಕೂಡ 55% ಸಾಲವನ್ನು ಮಾಡ್ತಕ್ಕಂಥದಕ್ಕೆ ನಿಮ್ಮ ಏನು ನೀವು ಈಗಾಗಲೇ ಬಜೆಟ್ ಮಂಡನೆ ಮಾಡಿದ್ದೀರಿ, ಇದರಿಂದ ನಿಮ್ಗೆ ಗೊತ್ತಾಗ್ತಾ ಇದೆ. ಅದಲ್ದಿರ ನೀವು ನಮ್ಮಲ್ಲಿ ಎಜುಕೇಷನ್ ಅಲೋಕೇಶನ್ ಮಾಡಬೇಕಾದ್ರೆ ಸುಮಾರು 17,800 ಕೋಟಿ ರೂಪಾಯಿಗಳನ್ನು ಕಡಿಮೆ ಮಾಡಿದ್ದೀರಿ. ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ, ಶಾಲೆಗಳಿಗೆ, ಮತ್ತೊಂದಕ್ಕೆ 4,000 ಶಾಲೆಗಳು ಮುಚ್ಚಿದ್ರು ಕೂಡ ಸುಮಾರು 17,000ಕ್ಕೂ ಮೇಲ್ಪಟ್ಟು ಕೋಟಿ ರೂಪಾಯಿಗಳನ್ನು ನೀವು 17,800 ಕೋಟಿ ರೂಪಾಯಿನ ಕಡಿಮೆ ಮಾಡಿದ್ದೀರಿ. ಯಾವುದ್ರೊಳಗೆ ನೀವು ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೀರಿ ನನಗೆ ಗೊತ್ತಾಗ್ತಾ ಇಲ್ಲ. ನೀರಾವರಿಯಲ್ಲೂ ಕೂಡ ಕಡಿಮೆ ಮಾಡಿದ್ದೀರಿ. ಹೋದ ಸಾರಿ 19,000 ರೆವಿನ್ಯೂ ಕೋಟ ಆಗಿದೆ, 19,000 ಕೋಟಿ ರೂಪಾಯಿ ರೆವಿನ್ಯೂ ಕೋಟ ಆಗಿದೆ. 2,97,000 ಕೋಟಿ ಹಣವನ್ನು ಸಂಗ್ರಹಣೆ ಮಾಡ್ತೀನಿ ಅಂದಿದ್ರಿ. ನೀವು ಇವತ್ತು ಯಾವುದೇ ಒಂದು ಸಾಲವನ್ನು ಮಾಡುವಾಗ ಯಾವುದರಿಂದ ಆದಾಯ ಬರ್ತದೆ ಅನ್ನೋದನ್ನು ನೀವು ತೋರಿಸಬೇಕಾಗಿದೆ. ಇಂಥ ಬಾಬತ್ತಲ್ಲಿ ನಾವು ಇಷ್ಟು ಆದಾಯ ಬರ್ತೀವಿ, ಇದನ್ನು ಇದಕ್ಕೋಸ್ಕರವಾಗಿ ಸರಿದೂಗಿಸ್ತೀವಿ, ಇಂತಿಂಥ ಇದರೊಳಗೆ ನಮಗೆ ಬರ್ತಕ್ಕಂಥ ಆದಾಯವನ್ನು ನಾವು ಸಾಲ ಕಟ್ಟೋದಕ್ಕೆ ಮಾಡೋದಕ್ಕೆ ನಮ್ಮಲ್ಲಿ ಶಕ್ತಿ ಇದೆ. ಇದನ್ನು ಯಾರನ್ನೂ ಕೂಡ ನೀವು ತೋರಿಸಿಲ್ಲ, ಆಗೋದು ಇಲ್ಲ. ನಿಮ್ಮ ಹತ್ರ ನೀವು ಮಾಡ್ತಾ ಇರೋದು ಯಾರು? ನಿಮ್ಮ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಸಾಲ ಎಷ್ಟು ಮಾಡಿದ್ದೀರಿ ಅನ್ನೋದಕ್ಕೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದೆ. ಎಲ್ಲಿದೆ? ಬಡ್ಜೆಟ್ ಸ್ಟೇಜ್ನಲ್ಲಿ ಸಾಲ ಜಾಸ್ತಿ ಮಾಡಿ ಸಾಲವನ್ನು ಕಟ್ಟತಕ್ಕಂಥದಕ್ಕೆ ಹೇಗೆ ವಿನಿಯೋಗ ಮಾಡ್ತೀರೋ ಅನ್ನುವ ಒಂದು ಭಾವನೆಯನ್ನು ಕೂಡ ಎಲ್ಲೂ ಕೂಡ ನಿಮ್ಮ ಪುಸ್ತಕ, ನಿಮ್ಮ ಆಯವ್ಯಯದಲ್ಲಿ ನಮಗೆ ಮಂಡನೆಯನ್ನು ಮಾಡಿಲ್ಲ, ತೋರಿಸೂ ಇಲ್ಲ. ಇದು ಯಾವ ರೀತಿ ನೀವು ಮಾಡ್ತಾ ಇದ್ದೀರಿ? ಇದಕ್ಕೆ ನೀವೇನು ಸಾಲ ತೀರಿಸೋದಕ್ಕೆ ನಿಮ್ಮ ಆದಾಯದ ಮೂಲ ಏನು? 2,24,000 ಕೋಟಿ ಆದಾಯ ಬರ್ತದೆ ಅಂತ ಹೇಳ್ತೀರಿ. ಯಾವುದರಿಂದ ಬರ್ತದೆ 2,24,000 ಕೋಟಿ ಆದಾಯ? ಬೆಳಕನ್ನು ಚೆಲ್ಲಿ ನಾನು ರಾಜ್ಯ ಕೇಂದ್ರ ಸರ್ಕಾರದಿಂದ ನಾವು ಏನು ಮಾಡಿದ್ರೆ ಅದನ್ನು 1-2 ನಿಮಿಷ ನಿಮಗೆ ಬ್ರೀಫ್ ಮಾಡ್ತೀನಿ. ಆದಾಯವೇ ಇಲ್ಲದೆ ಬರೀ ಬಡ್ಜೆಟನ್ನು ಮಾಡಿ ಸಾಲ ಮಾಡಿಕೊಂಡು ಒಂದೇ ಒಂದು ವಿಕಸಿತ ಭಾರತ 2047 ರಾಷ್ಟ್ರದ ಪ್ರಧಾನಮಂತ್ರಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ನರೇಂದ್ರ ಮೋದಿಯವರು ದೇಶಕ್ಕೆ 2047ಕ್ಕೆ ಇಡೀ ಭಾರತ ಅಭಿವೃದ್ಧಿಯಲ್ಲಿ ಎಲ್ಲೂ ಕೂಡ ಒಂದು ಸಣ್ಣ ಯಾವುದೇ ಇಲಾಖೆಯಲ್ಲೂ ಕೂಡ ಕಡಿಮೆ ಆಗಬಾರ್ದು, ಎಲ್ಲ ಸಂಖ್ಯೆಯಲ್ಲೂ ಮುಂದುವರಿಬೇಕು ಅಂತ ಹೇಳಿ ವಿವಿಧ ಹಂತದಲ್ಲಿ ನಾವು ಯೋಜನೆಗಳನ್ನು ಕೊಟ್ಟರೆ ಅಂತ ಯಾವುದಾದ್ರೂ ಒಂದು ಯೋಜನೆಗೆ, ಆ ರೀತಿಯಾದ ಕೆಲಸಗಳಿಗೆ ನೀವೆಲ್ಲರೂ ಒಂದು ಕಡೆಯೂ ಕೂಡ ಬೆಳಕನ್ನು ಚೆಲ್ಲಿಲ್ಲ. ವಿಕಸಿತ ಭಾರತ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರದ ಹೊಣೆಗಾರಿಕೆಯಲ್ಲಿ ರಾಜ್ಯ ಸರ್ಕಾರಗಳ ಪಾಲುಗಳು ಕೂಡ ಇವೆ. ಯಾರು ಕೇಂದ್ರ ಸರ್ಕಾರ ಮಾಡ್ತಾರೆ ಅನ್ನೋದಕ್ಕಿಂತ ರಾಷ್ಟ್ರದ ಪ್ರಧಾನಮಂತ್ರಿಗಳು ಯಾವುದೇ ನಮ್ಮ ಕರ್ನಾಟಕಕ್ಕೆ ಒಂದು ಸಣ್ಣ ಅಪಚಾರ ಕೂಡ ಮಾಡಿಲ್ಲ. ಇವತ್ತೇನು ನೀವು ಮಾಡಿರ್ತಕ್ಕಂಥ ಹಣದ ಸಾಲದಲ್ಲಿ 50% ಬಡ್ಡಿಗೆ ಹೋಗ್ತದೆ, ಬಾಕಿದು ಸಂಬಳಕ್ಕೆ ಹೋಗ್ತದೆ. ಆರ್ಥಿಕ ಕ್ಷೋಭೆ ಬರ್ದಿರಾ ಏನು ಮಾಡ್ತೀರಿ? ನನಗನ್ಸಿದೆ 5 ಲಕ್ಷ ಕೋಟಿಗೂ ಮೇಲ್ಪಟ್ಟು ಈಗಾಗಲೇ ನಮ್ಮದು ಸಾಲ ಇದೆ. ಇನ್ನು 2 ವರ್ಷದಲ್ಲಿ ಇದು 10 ಲಕ್ಷ ಕೋಟಿ ಆಯಿತು. ನನಗೆ ಕರ್ನಾಟಕವನ್ನು ಮಾರಾಟಕ್ಕೆ ಇಟ್ಟಿದ್ದೀರಾ? ಇದು ನಿಮ್ಮ ಆರ್ಥಿಕ ದಿವಾಳಿತನ ಅಲ್ದಿರ ಬೇರೆ ಏನು? ಅದ್ರ ಬಗ್ಗೆ ಕೂಡ ನಾವು ಯೋಚನೆಯನ್ನು ಮಾಡಬೇಕಾಗ್ತದೆ. ಯಾರಿಗೋಸ್ಕರ ಈ ಒಂದು ವೆಚ್ಚೋದಕ್ಕೋಸ್ಕರವಾಗಿ ಈ ಸಾರಿಯ ಬಜೆಟನ್ನು ತಾವು ಮಂಡನೆ ಮಾಡಿದ್ದೀರೋ ನಮಗಂತೂ ಅರ್ಥ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ವೆಚ್ಚಿಸೋದಕ್ಕ, ಇಲ್ಲ ನಿಮ್ಮ ಕುರ್ಚಿ ಉಳಿಸ್ಕೊಳ್ಳೋದಕ್ಕ? ಅಲ್ಲದೆ ನಿಮ್ಮ ಅನುಭವ ಏನಾಯಿತು? ನಿಮ್ಮ ಕಾರ್ಯಕೈವೈಖರಿ ಏನಾಯಿತು?
ನಾನು ನಿಮ್ಮಿಂದ ಈ ರೀತಿಯಾದ ಬಡ್ಜೆಟನ್ನು ನಿರೀಕ್ಷೆ ಮಾಡಿರಲಿಲ್ಲ. ಬಡಬಗ್ಗರಿಗೆ ಸಿಟಿ ಸ್ಕ್ಯಾನ್ಗಾಗಲಿ ನೀವು ಬೇರೆ ಬೇರೆ ಸ್ಕ್ಯಾನ್ ಮಾಡೋದಕ್ಕೆ ಮತ್ತೊಂದಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋದರೆ ಒಂದು ನಿಮಿಷ ಹೋದರೆ ಒಬ್ಬರೇ ಒಬ್ಬ ಬೇಲ್ ಬರ್ಕೊಡ್ತಾರೆ, ನೀವು ಅಲ್ಲೋಗಿ ತೊಗೊಳ್ಳಿ ಇಲ್ಲೋಗಿ ತೊಗೊಳ್ಳಿ, ನಮ್ಮ ಹತ್ರ ದುಡ್ಡಿಲ್ಲ. ಅಧ್ವಾನದ ಅವ್ಯವಸ್ಥೆ ಆಗಿ ಸಾವಿರಾರು ಜನ ಬಡವರಲ್ಲಿ ಒದ್ದಾಡ್ತಾವ್ರೆ. ಇಂಥ ಸಂದರ್ಭದಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಶಾಂತವೇರಿ ಗೋಪಾಲ್ ಗೌಡ್ರು ಹೆಸರಿಟ್ಟಿದ್ರೆ ಸಂತೋಷ ಸಂಗತಿ, ಒಪ್ಕೋತೀವಿ. ಯಾವ ಬಡವರಿಗೋಸ್ಕರ ಶಾಂತವೇರಿ ಗೋಪಾಲ್ ಗೌಡ್ರು ಹೋರಾಟವನ್ನು ಮಾಡಿ ದೇಶದಲ್ಲಿ ಸಾಮಾಜಿಕ ವ್ಯವಸ್ಥೆ ತರಬೇಕು ಅಂದರು, ಅಂಥವ್ರಿಗೆ ವಿಕ್ಟೋರಿಯಾ ಆಸ್ಪತ್ರೆ ಹೆಸರನ್ನಿಟ್ಟು ಅವ್ರ ಹೆಸರಿಟ್ಟಿದ್ದೀರಿ ಅಂತ ನಾವು ಸ್ವಾಗತ ಮಾಡ್ತೀವಿ. ಆದರೆ ಅಲ್ಲಿ ಇರ್ತಕ್ಕಂಥ ಅವ್ಯವಸ್ಥೆಯನ್ನು ನೀವು ಗಮನಿಸಿದ್ದೀರಾ? ವಿಕ್ಟೋರಿಯಾ ಆಸ್ಪತ್ರೆ ಯಾವ ರೀತಿ ನಡೀತಾ ಇದೆ ಅಂತ ನಿಮ್ಗೆಲ್ಲ ಗೊತ್ತಿದೆಯಾ? ದಯವಿಟ್ಟು ಮುಖ್ಯಮಂತ್ರಿಗಳೇ, ಹೆಸರಿಟ್ಟು ಸರಿ ಇದೆ. ಮೊದಲು ಆ ಆಸ್ಪತ್ರೆಯಲ್ಲಿ ನಡೀತಕ್ಕಂಥ ಒಂದು ಸಣ್ಣ ಒಂದು ಎಕ್ಸ್ರೇ ತೆಗ್ಸೋದಕ್ಕಲ್ವೇ ಅಂತ ಇಲ್ಲ, ಒಂದು CT ಸ್ಕ್ಯಾನ್ ಇಲ್ಲ, ಎಲ್ಲ ಬರೆದು ಕಳಿಸ್ತಾರೆ. ಇಲ್ಲೋಗಿ ಎಲ್ಲೋಗಿ ಅಲ್ಲಿ ಯಾರ್ಯಾರು ಪ್ರೈವೇಟ್ ಅವ್ರು ಕೊಟ್ಟು ಅವ್ರು ಕಾಸು ಕೊಟ್ಟು ಎಲ್ಲರೂ ಮುಚ್ಕೊಂಡು ಹೋಗಿದ್ದಾರೆ. ನಾನು ಹೋಗ್ತಾನೆ ಇರ್ತೀನಿ ವಿಕ್ಟೋರಿಯಾ ಆಸ್ಪತ್ರೆಗೆ. ಆದ್ದರಿಂದ ಇಂಥದ್ರ ಬಗ್ಗೆ ತಾವು ಯಾವ ರೀತಿ ಬಗ್ಗೆ ಮತ್ತೆ ಮಾಡಿ ಜನವಿರೋಧಿ ಬಡ್ಜೆಟನ್ನು ನೀವು ಮಾಡಿದ್ರಿಂದ ರಾಜ್ಯದ ಜನರಿಗೆ ನನಗನ್ನಿಸ್ತದೆ ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮಿಂದ ನಾವು ಇದೆಲ್ಲವನ್ನು ಕೂಡ ನಿರೀಕ್ಷೆ ಮಾಡಿದ್ರೆ ಈ ಸಾರಿಯ ಬಡ್ಜೆಟ್ಟು ನೀವು ಹೇಳಿದ್ದೀರಿ 56,437 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ. ಯಾವ ಹಂತದಲ್ಲಿ ಭರ್ತಿ ಮಾಡ್ತೀರಿ? ದುಡ್ಡಲ್ಲಿಂದ ತರ್ತೀರಿ? ಅದಕ್ಕೇನು ಇಟ್ಟಿದ್ದೀರಿ? ಅದ್ರ ಬಗ್ಗೆಯೂ ಕೂಡ ನೀವು ಬೆಳೆಸಲಿಲ್ಲ. ಗೋವಿಂದ ರಾವ್ ವರದಿಯನ್ನು ಇವರೇ ಸ್ವತಃ ಎಲ್ಲ ಮಾಡಿ ನೇಮಕ ಮಾಡಿ ತರಿಸಿದ್ರು. ಇವತ್ತವರೆಗೂ ಪ್ರೊಫೆಸರ್ ಗೋವಿಂದ ರಾವ್ ವರದಿ ಏನಾಗಿದೆ ಅದನ್ನು ಏನಾದರೂ ಮಾತನಾಡಿದ್ದೀರಾ? ನಂಜುಂಡಪ್ಪ ಕಮಿಷನ್ ಇತ್ತು ಹಿಂದೆ, ಅದನ್ನೇ ಪೂರ್ತಿ ಮಾಡೋಕ್ಕಾಗಲಿಲ್ಲ. ಗೋವಿಂದ ರಾವ್ ವರದಿಯನ್ನು ಏನು ತಗೊಂಡಿದ್ದೀರಿ ನೀವು? ಇದ್ರ ಬಗ್ಗೆ ನಿಮ್ಮ ತೀರ್ಮಾನ ಏನು? ನೀವು ಏನಕ್ಕೋಸ್ಕರ ಮಾಡಿದ್ರಿ? ನೀವು ಹೇಳ್ತೀರಿ ಪದೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ರಾಮ್ಜಿ ಮಾಡಿಬಿಟ್ಟು ವಿಕಸಿತ ಭಾರತಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಮಹಾಪ್ರಚಾರ ಮಾಡಿದ್ದಾರೆ ಅನ್ನೋದನ್ನ 1.5 ಪೇಜ್ ಬರೆದಿದ್ದೀವಿ. ನಾನು ಓದಿದೆ. ಅದರ ರೂಪರೇಷೆಗಳನ್ನು ಚರ್ಚೆ ಮಾಡಿದ್ದೀರಾ? ಏನು ನರೇಗಾ ಇತ್ತು, ಹಿಂದೆ ನರೇಗಾ ಇತ್ತು. ಅದು ನರೇಗಾ ಆದಮೇಲೆ ಕೆಲವಾರು ದಿನಗಳಾದಮೇಲೆ ಗಾಂಧೀಜಿ ಹೆಸರು ತಂದು 753 ಸಂಸ್ಥೆಗಳಲ್ಲಿ ಅಂದರೆ ಏನೋ ಜವಾಹರ್ಲಾಲ್ ನೆಹರು, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಅವರು ಹೆಸರಿಟ್ಕೊಂಡಿರ್ತಕ್ಕಂಥ ಜನ 100 ದಿನ ಇದ್ದಿದ್ದ 125 ದಿನ ಮಾಡಿದ್ದೀವಿ. 343 ರೂಪಾಯಿ ಇದ್ದಿದ್ದ 370 ರೂಪಾಯಿ ಮಾಡಿದ್ದೀವಿ. ಯಾವ JCBಲಿ ಮತ್ತೊಂದರಲ್ಲಿ ಮಾಡಿದ್ರಿ ಅದನ್ನು ತೆಗೆದಾಕಿ ನೀವು ಸಾಮಾನ್ಯ ಜನರಿಗೆ ಮಾಡಿದ್ರಿ. 4,23,000 ಜಾಬ್ ಕಾರ್ಡ್ಗಳು ಬೋಗಸ್ ಇತ್ತು ನಿಮ್ಮಲ್ಲಿ. CAG ನಾನು ಕೊಟ್ಟಿದ್ದಲ್ಲ, CAG ವರದಿ ಪ್ರಕಾರ ಇಷ್ಟೆಲ್ಲ ಇಟ್ಕೊಂಡು 343 ಇದ್ದಿದ್ದು ನಾನು 370 ಮಾಡಿ, 100 ದಿನ ಇದ್ದಿದ್ದ 125 ದಿನ ಮಾಡಿ, 15 ದಿವಸದೊಳಗಡೆ ವರ್ಷಾನುಗಟ್ಟಲೆ ನೀವು ಅವ್ರಿಗೆ ಸಂಬಳ ದುಡ್ಡೇ ಕೊಡ್ತಾ ಇರಲಿಲ್ಲ ನನಗೆ ಇತ್ತೊಳಗೆ. ಅದನ್ನು ತಪ್ಪಿಸಿ 15 ದಿವಸದೊಳಗಡೆ ಅವ್ರು ಪೇಮೆಂಟ್ ಮಾಡಿದವ್ರೆ. 16 ದಿವಸ ಆದಮೇಲೆ ಅವ್ರೇನಾದ್ರು ಒಂದು ಅರ್ಜಿ ಕೊಟ್ಟರೆ ಬಡ್ಡಿ ಸೇರಿಸಿ ಕೊಡ್ತಕ್ಕಂಥ ಒಂದು ತೀರ್ಮಾನ ಮಾಡಿ ಆಯಾ ಮಂಡಲ ಪಂಚಾಯಿತಿಗಳಿಗೆ ಹೆಚ್ಚಿನ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಒಂದು ಇಲಾಖೆ ಇದ್ದರೆ ಅದು ಏನಿವತ್ತು ಹಿಂದೆ ನೀವು ಹೇಳ್ತಾ ಇದ್ರಿ ಮಹಾತ್ಮ ಗಾಂಧಿ ಅಂತ ಅಂದ್ಬಿಟ್ಟು ವಿಕಸಿತ ಭಾರತ ರಾಮ್ಜಿ ಯೋಜನೆ, ಇದನ್ನು ಚಾಚು ತಪ್ಪದೆ ಮೊದಲು ನಾವು 90% ಕೊಡ್ತಾ ಇದ್ವಿ. ನೀವು ₹1 ಖರ್ಚು ಮಾಡ್ತಾ ಇರಲಿಲ್ಲ. ಕೊಡಿ. ರಾಜ್ಯ ಸರ್ಕಾರನೂ ಕೂಡ 5 ಲಕ್ಷ ಕೋಟಿ ಮಾಡ್ತಾ 4,42,000 ಕೋಟಿ ನಮ್ಮದು ಬಡ್ಜೆಟ್ ಅಂತೀರಿ. 40% ಕೊಡಿ, ಅಕೌಂಟಬಿಲಿಟಿ ಆಗಲಿ. ಯಾವ ರೀತಿ ಇತ್ತು ಏನಾಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವುದಕ್ಕೂ ಟ್ಯಾಕ್ಸ್ ಇಲ್ಲ ಅನ್ನುವಂಗೆ ಇಲ್ಲ ಹಾಕಿರೋದು. ನನಗನ್ನಿಸ್ತದೆ ಉಳ್ಕೊಂಡಿರೋ ಇಲಾಖೆ ಯಾವುದೂ ಇಲ್ಲ. ಬೆಂಗಳೂರು ನಗರದಲ್ಲಿ ಒಂದು ಸಣ್ಣದಕ್ಕೂ ಕೂಡ ನೀವು ಟ್ಯಾಕ್ಸನ್ನು ಹಾಕಿ ಅಧ್ವಾನ ಮಾಡಿದ್ದೀರಿ. ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ಗೆ ನೀವು ಎಷ್ಟಿನ ಒತ್ತನ್ನು ಕೊಟ್ಟಿಲ್ಲ. ನನಗನ್ನಿಸ್ತದೆ ಈ ಬಡ್ಜೆಟ್ಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ್ಯಾವುದನ್ನು ನಾವು ಅಂಡರ್ ಪಾಸ್ಗಳು ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ. ಹೆಬ್ಬಾಳ ಜಂಕ್ಷನ್ನು ನಾನು ಮಂತ್ರಿ ಇದ್ದಾಗ ಪಟೇಲ್ CM ನಿಮ್ಮ ಹೆಬ್ಬಾಳದ ಏನಿದೆಯಲ್ಲ ಅವತ್ತು 96 ನಾವು ಮಾಡಿ
ಅದಾದ್ಮೇಲೆ ನಿಮ್ಮ ಮಿಮಿಕ್ರಿ ಸರ್ಕಲ್ ಅದು ನಾವೇ ಮಾಡಿದ್ದೆ. ಅದಾದ್ಮೇಲೆ ನಿಮ್ಮ ಮರಮನೆ ಅದು ನಾವೇ ಮಾಡಿದ್ದೆ. ಅಡ್ಸನ್ ಸರ್ಕಲ್, ರಿಚ್ಮಂಡ್ ಸರ್ಕಲ್, ಟ್ರಿನಿಟಿ ಸರ್ಕಲ್ ಎಲ್ಲ ಏನು ಬೆಂಗಳೂರು ಸುತ್ತ ಇತ್ತು ನಾವು ಮಾಡಿದವು. ಅದಾದ್ಮೇಲೆ ಇವ್ರು ಮಾಡಿದ್ದೇವೆ ಗೊತ್ತಾ, ಅದೇನು ಒಂದು ಸಣ್ಣದು ಮಾಡಿ ಅದಕ್ಕೇನು ಅಂತಾರೆ ಮ್ಯಾಜಿಕ್ ಮಾಡಿ ಬುದ್ಧಿ ಮಾಡಿರೋದು ಬಿಟ್ಟರೆ ನಿಮ್ಗೆ ಕೊಡುಗೆ ಬೇರೆ ಏನೇನೂ ಇಲ್ಲ. ನಾವು ಮೆಟ್ರೋ ಅವತ್ತು ನೀವೇನು ಮಾಡಿದ್ರಿ ನನಗೆ ಏನೇನಿದ್ರು ಔಷಧ ಚರ್ಚೆ ಆಯಿತು. ಇದೊಂದು ಬಿಳಿ ಆನೆ ಅಂತಂದ್ರಿ. ಇವತ್ತಿಗೂ ಕೂಡ ನೀವು ರಾಜ್ಯ ಸರ್ಕಾರ ಕೇವಲ ಸ್ವಲ್ಪ ದುಡ್ಡು ಕೊಟ್ಟು ಭಾರತ ಸರ್ಕಾರ ಅಂತೀರಿ. ಸ್ವಾಮಿ, ಭಾರತ ಸರ್ಕಾರ ನಿಮಗೆ ಅಲ್ಲ, ಈ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಎಲ್ಲದಕ್ಕೂ ಕೂಡ ನಮ್ಮ ಇತಿಮಿತಿಯಲ್ಲಿ ಏನು ಕೊಡಬೇಕು ಅದು ಕೊಡೋದು ನಿಮ್ಮಿಂದ ವಾಪಸ್ ತಗೊಳಕ್ಕಲ್ಲ. ರಾಜ್ಯದ ಜನರಲ್ಲಿ ಇರ್ತಕ್ಕಂಥ ಉತ್ಸಾಹವನ್ನು ಕುಣಿಸೋದಕ್ಕಲ್ಲ, ಮೂಲಭೂತ ಸೌಕರ್ಯಗಳನ್ನು ನೀಡ್ತಕ್ಕಂಥದಕ್ಕೆ ಭಾರತ ಸರ್ಕಾರ ಕೊಡ್ತಕ್ಕಂಥ ಹಣ. ನೀವೇನು ಮಾಡ್ತೀರಿ? ಆದಾಯನೂ ನಿಮ್ಮದೇ, ಖರ್ಚು ನಿಮ್ಮದೇ, ಕೆಲಸನೂ ನಿಮ್ಮದೇ, ಬೇರೆ ಬೇರೆ ಬೆಲವು ನಿಮ್ಮದೇ. ಇಷ್ಟೆಲ್ಲ ಮಾಡ್ಕೊಂಡಿದ್ದು ಕೂಡ ಕೇಂದ್ರ ಸರ್ಕಾರವನ್ನು ನೀವು ಇದು ಮಾಡಿ ಯುವ ಸಬಲೀಕರಣ ಮತ್ತು ಕ್ರೀಡೆ ಎಂಥ ಇಲಾಖೆಗಳು, ಇದನ್ನು ನೀವು ರಾಜ್ಯದ ಮುಖ್ಯಮಂತ್ರಿಗಳು ನಿಮ್ಮ ಅನುಭವವನ್ನು ತುಂಬ ಚೆನ್ನಾಗಿ ಹಂಚ್ಕೋಬೋದಾಗಿತ್ತು. ನೀವು ಹಂಚ್ಕೊಂಡಿಲ್ಲ, ಸ್ವಲ್ಪವೂ ಕೂಡ ನೀವು ಹಂಚ್ಕೊಂಡಿಲ್ಲ. ಪ್ರವಾಸೋದ್ಯಮ ಒಂದ್ಸಾರಿ ನೀವು ಕೇರಳಕ್ಕೆ ಹೋಗಿ ಹೋಗ್ತಾ ಇರ್ತೀರಿ, ತಮಿಳ್ನಾಡಿಗೆ ಹೋಗಿ ಏನೂ ಬೇಡಿ, ನೀವು ಬೇರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಗೆ ಹೋಗಿ ಎಷ್ಟು ಚೆನ್ನಾಗಿ ಇವತ್ತು ಪ್ರವಾಸೋದ್ಯಮ ಇದೆ. ನಮ್ಮಲ್ಲಿ ಏನಾಗಿದೆ ನಿಮಗೆ? ಯಾವುದಾದ್ರು ಒಂದೇ ಒಂದು ಲಾಜಿಕಲ್ ಎಂಡಿಗೆ ಆಯಿತು. ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ವಿನಂತಿ ಮಾಡ್ತೀನಿ, ನೀವು 17 ಬಾರಿ ಇನ್ನೂ 3 ಬಾರಿ ಮಾಡ್ತೀರ, ನಮಗೇನು ಬೇಜಾರಿಲ್ಲ. ಮಾಡ್ತಿರೋ ಬಿಡ್ತಿರೋ ನಿಮ್ಮ ಸೇರಿದ್ದು ಸಂಬಂಧ ಇಲ್ಲ. ಏನಕ್ಕೋಸ್ಕರ ಈ ಬಡ್ಜೆಟನ್ನು ಮಾಡಿ ಇದೊಂದು ದೇಶದಲ್ಲಿ ಯಾರು ಕೂಡ ಅದ್ರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸೋದು ಸುಲಭ ಬಡ್ಜೆಟ್ ಅಲ್ಲ ಅಂತ ಏನೆಲ್ಲ ಮಾತಾಡ್ಕೊಂಡಿದ್ದೀರೋ ಅದು ನಿಮಗೆ, ನಿಮ್ಮ ಆಡಳಿತದ ಕಾರ್ಯವೈಖರಿಗೆ ನನಗನ್ನಿಸ್ತದೆ ನಿಮ್ಮಂಥವ್ರು ಇದು ಇಂಥ ಬಡ್ಜೆಟನ್ನು ಮನ್ನೆ ಮಾಡ್ತೀರಂತ ನಾನಂತೂ ತಿಳ್ಕೊಂಡಿಲ್ಲ. ನನಗನ್ನಿಸ್ತದೆ ನಾವು ಮಾತಾಡೋದು ಸುಮಾರಿದೆ, ಸುಮಾರು ಅಂದರೆ ಗಂಟೆಗಟ್ಟಲೆ ಆಗ್ಬೋದು. ಒಂದು ನಮ್ಮ ರೈಲ್ವೆ ಇಲಾಖೆ ಫಸ್ಟ್ ಟೈಮ್ ತಂದವರು ನಾನು ಹಣವನ್ನು ಕೊಡ್ತಾ ಇದ್ದೀನಿ. ನಿಮ್ಮ ಕಾಲದಲ್ಲಿ ಈ ಯಾವ ಯೋಜನೆಯನ್ನು ನೀವು ಮಾಡಿಲ್ಲ. ಯಡಿಯೂರಪ್ಪನವರಿದ್ದಾಗ, ಎಸ್ ಎಂ ಕೃಷ್ಣ ಅವರಿದ್ದಾಗ, ಬಸವರಾಜ ಬೊಮ್ಮಾಯಿ ಅವರು, ನಮ್ಮ ಸನ್ಮಾನ್ಯ ದೇವೇಗೌಡರು ಸಾಹೇಬರಿದ್ದಾಗ, ಮುಖ್ಯಮಂತ್ರಿಗಳಾಗಿರೋ ಪಟೇಲ್ ಇದ್ದಾಗ ಅವತ್ತಿನ ಯೋಜನೆಗಳನ್ನು ಹಿಂದೆ 50% ಇತ್ತು. ಜಾಗನ 100% ರಾಜ್ಯ ಸರ್ಕಾರ ಮಾಡ್ಕೊಳ್ಬೇಕಾಗಿತ್ತು. ನಾನು ಬಂದ ಮೇಲೆ ವೇಗವನ್ನು ಮಾಡಿದ್ದೀನಿ. ಆ ವೇಗವನ್ನು ಹೆಚ್ಚಿಗೆ ಮಾಡಿದ್ದೀನಿ. ಅದಕ್ಕೆ ರಾಜ್ಯ ಸರ್ಕಾರದ ಸಹಕಾರ ಇದೆ, ನಾನು ಇಲ್ಲ ಅನ್ನೋದಿಲ್ಲ. ಆದರೆ ನಿಮ್ಮನ್ನೇ ನಂಬ್ಕೊಂಡು ನಾನೇನಾದ್ರು ಯೋಜನೆ ಪೂರ್ತಿ ಮುಂದುವರ್ಸ್ಕೊಂಡು ಹೋದರೆ ಇನ್ನು 25 ವರ್ಷ ಆದರೂ ಕೂಡ ರಾಯದುರ್ಗ ತುಮಕೂರು ಆಗೋದು, ತುಮಕೂರು ದಾವಣಗೆರೆ ಆಯಿತು, ಮಾಡಿ ಗದಗೂ ಆಗೋದಿಲ್ಲ, ಬೇರೆ ಬೇರೆಗೂ ಆಗೋದಿಲ್ಲ. ಈ ಥರ ಯೋಚನೆ ಮಾಡುವಾಗ ದಯಮಾಡಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ, ನೀವು ಮಾಡಿದ್ದೀರಿ, ನಮಗೇನು ಬೇಜಾರಿಲ್ಲ. ಆದರೆ ಒಂದು ಸತ್ಯ, ಯಾಕೆ ಸ್ವಾಮಿ ನೀವು ಹುಣಸೂರು, ಪಿರಿಯಾಪಟ್ಟಣ, ಕುಶಾಲನಗರ ಇಂಥೆಲ್ಲ ಮಾಡಿದ್ರಿ? ಹೆಜ್ಜಾಲ, ಆರವಳ್ಳಿ, ಕನಕಪುರ, ಸಾತ್ನೂರು, ಮಳವಳ್ಳಿ, ಮತ್ತು ಯಾವುದದು ಕೊಳ್ಳೇಗಾಲ, ಯಳಂದೂರು, ಸಂತೆಮಾರಹಳ್ಳಿ, ಚಾಮರಾಜನಗರ ಯಾಕೆ ವಿತರಣೆ ಮಾಡಿದ್ರಿ? ದೇಶದ ಭಾರತದಲ್ಲಿ ಪರಿಕಲ್ಪನೆ ಏನು? ಈ ಪರಿಕಲ್ಪನೆಗೆ ನಾವು ಯಾವ ರೀತಿ ಒತ್ತು ಕೊಡಬೇಕು ಅದನ್ನು ನೀವು ಮಾಡಿಲ್ಲ. ನಾವೇನು ಮಾಡಿದ್ವಿ? ಭಾರತ ಸರ್ಕಾರ, ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆಯಲ್ಲಿ ಏನು ನಮ್ಮಲ್ಲಿ ಉಳಿದಿರ್ತಕ್ಕಂಥ ಯೋಜನೆಗಳಿದೆ, ಆ ಯೋಜನೆಗಳಿಗೆ 52,000 ಕೋಟಿ ರೂಪಾಯಿಗಳನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಅದಲ್ದಿನ ಮೇಲು ಸೇತುವೆ, ಕೆಳ ಸೇತುವೆಗಳು 100ಕ್ಕೆ 100 ಅನುದಾನವನ್ನು ಭಾರತ ಸರ್ಕಾರನೇ ಭರಿಸ್ತಾ ಇದೆ. ರೈಲ್ವೆ ಯೋಜನೆಗಳು ಇವತ್ತಿನ ದಿನಗಳಲ್ಲಿ ಮೊನ್ನೆ ನಮ್ಮಲ್ಲಿ ಹೈ ಸ್ಪೀಡ್ ರೈಲನ್ನು ಕೊಟ್ವಿ. ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ರು ಕರ್ನಾಟಕಕ್ಕೆ ಯಾವುದು ಕೊಟ್ಟಿಲ್ಲ. 7 ಹೈ ಸ್ಪೀಡ್ ರೈಲ್ಗಳಲ್ಲಿ ಕರ್ನಾಟಕದ ಮೇಲೆ ಹೋಗ್ತಕ್ಕಂಥ 2 ರೈಲುಗಳಿದ್ದು ಬೆಂಗಳೂರು ಮೇಲೆ. ಅದಕ್ಕೋಸ್ಕರ ಮತ್ತೊಂದು ಯಾಕೆ ಮಾಡಬಾರ್ದು ಅಂತ ಹೇಳಿ ಪುಣೆ ಮತ್ತು ಬೆಂಗಳೂರಿಗೆ ಇನ್ನೊಂದನ್ನು ಕೂಡ ಮಾಡಿ 8ನೇದು ಕೂಡ ಆದೇಶ ಹೊರಡಿಸ್ತಾ ಇದ್ದೀವಿ. ನಾನು ನಿಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ, ನಮ್ಮದು ಬಜೆಟ್ಟು, ರೈಲ್ವೆ ಬಜೆಟ್ಟು 2,93,000 ಕೋಟಿ. ಕರ್ನಾಟಕಕ್ಕೆ UPA ಗೌರ್ಮೆಂಟ್ ಇದ್ದಾಗ 850 ಕೋಟಿ ರೂಪಾಯಿ ಮೇಲೆ ಯಾವತ್ತೂ ಕೂಡ ನಮ್ಗೆ ದುಡ್ಡು ಕೊಡ್ತಾ ಇರಲಿಲ್ಲ. ನಮ್ಮ ಸರ್ಕಾರ ಬಂದಮೇಲೆ
7,500, 7,700, 7,800 ಕೋಟಿ ರೂಪಾಯಿಗಳನ್ನು ನಾವು ಪ್ರತಿ ವರ್ಷವೂ ಕೂಡ ಕೊಟ್ಕೊಂಡು ಬಂದಿದ್ದೀವಿ. ನೀವು ಅದನ್ನು ಬಿಟ್ಟು ಎಲ್ಲೋ ಒಂದು ಕಡೆ ಕರ್ನಾಟಕ ರೈಲ್ವೆಯಲ್ಲಿ ಏನಾಗಿದೆ ಅಂತಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಏನೇನು ಕೆಲಸ ಮಾಡಿದ್ದೀವಿ ಅನ್ನೋದು ಕೂಡ ನಿಮಗೆ ಯೋಚನೆ ಮಾಡಬೇಕು. ಇವತ್ತು ನಾನು ರೈಲ್ವೆನಲ್ಲಿ ನಾವು 2019ರಿಂದ 14ವರೆಗೂ UPA ಗೌರ್ಮೆಂಟ್ ಇದ್ದಾಗ ವಾರ್ಷಿಕ ಅನುದಾನ ಇವರು ಕೊಡ್ತಾ ಇದ್ದಿದ್ದು 11,500. 2025-26ರಲ್ಲಿ ನಾವು ಒಂದೇ ಸಾರಿ 70,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀವಿ. 70,000 ಕೋಟಿ ರೂಪಾಯಿ 11 ವರ್ಷದಲ್ಲಿ 45,000 ಕೋಟಿ ರೂಪಾಯಿಗಳ ಕಾಮಗಾರಿ ಎಲ್ಲ ಒಂದು ಕಡೆ ಮುಗಿಯುವ ಹಂತದಲ್ಲಿ ಬಹುತೇಕ ಕಡೆ ಬಂದಿದೆ. ಈ ಸಾರಿ ಕೂಡ ಮತ್ತೆ 52,000 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಕರ್ನಾಟಕದಲ್ಲಿ ಸುಮಾರು 9 ಏನು ಪ್ರಾಜೆಕ್ಟ್ ಇವತ್ತು ಅವ್ರು ಬಡ್ಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ನಾವು 11,800 ಕೋಟಿ ಮೀಸಲಿಟ್ಟಿದ್ದೀವಿ. ನೀವೇನು ಮಾಡ್ತೀರಿ? 10,000 ಕೋಟಿ ರೂಪಾಯಿನ ಬಡ್ಜೆಟ್ ತೋರಿಸ್ತೀರಿ, ಇದು ಒಂದು ಪ್ರಾಜೆಕ್ಟ್ ತೋರಿಸ್ತೀರಿ, 500 ರೂಪಾಯಿ, 5,000 ರೂಪಾಯಿ, ಒಂದು 100 ರೂಪಾಯಿ, 100 ಕೋಟಿ ರೂಪಾಯಿ, 200 ಕೋಟಿ ರೂಪಾಯಿ ಇಡ್ತೀರಿ. ಎಷ್ಟು ವರ್ಷ ಬೇಕು ಸ್ವಾಮಿ ನಿಮ್ದೆಲ್ಲ ಮುಗಿಸ್ಬೇಕಾದ್ರೆ? ಭಾರತ ಸರ್ಕಾರ ಈ ರೀತಿ ಮಾಡಿಲ್ಲ. ಯಾವುದೇ ಯೋಜನೆಗಳನ್ನು ನಾವು ಕೈಗೆತ್ಕೊಂಡಾಗ ಆ ಯೋಜನೆಗಳನ್ನು 2 ವರ್ಷ 3 ವರ್ಷಕ್ಕೆ ಇತಿಮಿತಿ ಮಾಡಿ ಆ 3 ವರ್ಷದಲ್ಲಿ ಪೂರ್ತಿ ಮುಗಿಸ್ತಕ್ಕಂಥದಕ್ಕೆ ಹಣವನ್ನು ಏಕಕಾಲದಲ್ಲಿ ಸ್ಯಾಂಕ್ಷನ್ ಮಾಡಿ ಅದನ್ನು ಬಿಡುಗಡೆ ಮಾಡ್ತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ದಯಮಾಡಿ ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಕೂಡ ಅದನ್ನು ಅನುಸರಣೆ ಮಾಡಿದ್ರೆ ತುಂಬ ಒಳ್ಳೆಯದಾಗ್ತದೆ. ನಿಮ್ಮ ಕಾಲದಲ್ಲಿ ಏನು ಯೋಜನೆ ಮಾಡಿ ಯೋಜನೆಗಳು ಪುಸ್ತಕದಲ್ಲಿದ್ದಾವೆ ವಿನ ಯಾವುದು ಕೂಡ ಇವತ್ತು ಕಾರ್ಯರೂಪಕ್ಕೆ ಬರ್ತಕ್ಕಂಥದ್ದಾಗಿಲ್ಲ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸ ಮಾಡಬೇಕು ಅನ್ನೋದು ರಾಷ್ಟ್ರದ ಪ್ರಧಾನಮಂತ್ರಿಗಳ ದೂರದೃಷ್ಟಿಯ ಚಿಂತನೆ, ಸಂಕಲ್ಪವೂ ಕೂಡ ಇದೆ. ಆದ್ರಿಂದ ನಾನು ಇವತ್ತು ನಿಮ್ಗೆ ಆಗ್ರಹ ಮಾಡ್ತೀನಿ, ದಯವಿಟ್ಟು 3,840 ಕೋಟಿ ಕಿಲೋಮೀಟರ್ ವ್ಯಾಪ್ತಿಯ 31 ಹೊಸ ಯೋಜನೆಗಳು ನಮ್ಮಲ್ಲಿ ಪ್ರಗತಿಯಲ್ಲಿವೆ. JDS ಏನೋ UPA ಏನೋ ಯಾವುದೂ ಮಾಹಿತಿ ಇಲ್ಲ. ನಮಗೆ ನಮ್ಮದೇ ಆದಂಥ ಒಂದು ಗಟ್ಟಿ ಧ್ವನಿಯ ಹೈಕಮಾಂಡು UPA ನಮ್ಮ ಪಾರ್ಟಿಯಲ್ಲಿ ಇದೆ. ರಾಷ್ಟ್ರದ ನಮ್ಮ ನಾಯಕರುಗಳು ಈ ದೇಶವನ್ನು ಯಾವ ರೀತಿ ತೆಗೆದುಕೊಂಡು ಅದರಲ್ಲಿ ಕರ್ನಾಟಕವನ್ನು ಕೂಡ ತಗೊಂಡು ಹೋಗಬೇಕು ಅನ್ನೋದು ಅವ್ರಿಗೆ ಅನುಭವ ಇದೆ. NDAಯಲ್ಲಿ ಕುಮಾರಸ್ವಾಮಿ ಇರ್ಬೋದು, ಸನ್ಮಾನ್ಯ ನಮ್ಮ ದೇವೇಗೌಡ ಸಾಹೇಬ್ ಇರ್ಬೋದು, ನಾವಿರ್ಬೋದು, ನಾವೆಲ್ಲರೂ ಕೂಡ ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸ ಮಾಡ್ತೀವಿ. ಸಮರ್ಥವಾಗಿ ಹೋರಾಟ ಮಾಡ್ತೀವಿ ಅನ್ಸುತ್ತೆ ಸರ್. ಕಾಂಗ್ರೆಸ್ ಸರ್ಕಾರದ ಯಾರು ರಾಜ್ಯ ಮಟ್ಟದ ನಾಯಕರು ನನಗೆ ಅದ್ರ ಬಗ್ಗೆ ಮಾಹಿತಿ ರವಿಕುಮಾರ್ ಹೆಸರು ಹೇಳಿದೆ ತಾವು. ರವಿಕುಮಾರ್ ಒಬ್ಬರೇ ಕಂಡ್ರ, ಬೇರೆ ಯಾರು ಕಂಡಿಲ್ವಾ? ಅಲ್ಲಪ್ಪ, ಅಲ್ಲಿ ಕಿವಿ ಹೂವಾಗಿದ್ದ ಅವರು ಸರ್, ರಾಜ್ಯದಿಂದ ಕೇಂದ್ರಕ್ಕೆ ಹೋಗಿದ್ದೀರಿ ಸರ್, ರಾಜ್ಯದಿಂದ ಕೇಂದ್ರಕ್ಕೆ ಹೋಗಿ ಜ್ಞಾನ ಎನಿಸ್ಕೊಂಡ್ರಿ ಅಂತಂದ್ರಿ. ಜ್ಞಾನ ವಾಪಸ್ ರಾಜ್ಯಕ್ಕೆ ಬರುತ್ತಾ? ನಾನು ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ. ನನ್ನ ಇತಿಮಿತಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಒಂದು ಸತ್ಯ, ನನಗೆ ದೇಶ ಇಷ್ಟೊಂದು ವಿಶಾಲವಾದ ಮನೋಭಾವನೆಯಿಂದ ಧ್ವನಿ ಇಲ್ಲದ, ಆಸರೆ ಇಲ್ಲದ, ಸುಮಾರು ಯಾವುದೂ ಕೂಡ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನರನ್ನ ಮುಖ್ಯವಾಹಿನಿಗೆ ತಂದಿರ್ತಕ್ಕಂಥ ಕೀರ್ತಿ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೋಗ್ಬೇಕು ಅನ್ನೋದಕ್ಕೆ ಒಂದು ಸಾರಿ ನೀವು ಛತ್ತೀಸ್ಗಢಗೆ ಹೋಗಿ, ಒಂದು ಸಾರಿ ನೀವು ಜಾರ್ಖಂಡ್ಗೆ ಹೋಗಿ, ಅರುಣಾಚಲ ಪ್ರದೇಶಕ್ಕೆ ಹೋಗಿ, ಅಸ್ಸಾಂಗೆ ಹೋಗಿ, ತ್ರಿಪುರಾಗೆ ಹೋಗಿ, ಮೇಘಾಲಯಕ್ಕೆ ಹೋಗಿ, ಅಲ್ಲಿಂದ ಬೇರೆ ಬೇರೆ ರಾಜ್ಯಗಳಿಗೆ ಬನ್ನಿ. ಏನು ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕಾರ್ಯವೈಖರಿ, ಅವ್ರಿಗಿರ್ತಕ್ಕಂಥ ಒಂದು ಕನ್ಸರ್ನು 140 ಕೋಟಿ ಭಾರತೀಯರನ್ನ ಮುಖ್ಯವಾಹಿನಿಗೆ ತರ್ತಕ್ಕಂಥ ಅವರ ಚಿಂತನೆ, ವಿಶ್ವವೇ ಎಲ್ಲ ಒಂದು ಕಡೆ ಭಾರತ ಕಡೆ ನೋಡ್ತಕ್ಕಂಥ ಒಂದು ದಿಕ್ಸೂಚಿಯನ್ನು ಕೊಟ್ಟಂಥವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಸಿದ್ದರಾಮಯ್ಯ ಸಾಹೇಬರ ಇದು ಉಪಯೋಗಿಸ್ಕೊಳ್ರಿ. ನೀವು ವಾಪಸ್ ರಾಜ್ಯದ ಕಡೆ ಮುಖ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀನಿ. ನಾನು ಶಿಸ್ತಿನ ಸಿಪಾಯಿ ಅಂತ ಹೇಳಿದ್ದೀನಿ ತಂದೆ, ಅಷ್ಟಕ್ಕೆ ಸೀಮಿತವಾಗೋಣ. ನಾನಿವತ್ತು ಕರೆದಿದ್ದು ನಿಮಗೂ ಕೂಡ ಎಲ್ಲ ಒಂದು ಕಡೆ ಈ ಥರ ಬೆಳಕು ಚೆಲ್ತಕ್ಕಂಥದ್ದು. ನಾನು ಮಾತಾಡೋದು ಇನ್ನೂ 1 ಗಂಟೆ ಮಾತಾಡೋಷ್ಟು ನನ್ನ ಹತ್ರ ಸತ್ತಿದೆ. ನೀವು ಮಾತಾಡೋಕ್ಕಾಗೋದು ಇಲ್ಲ. ನೀವು ಒಂದು 2 ನಿಮಿಷನೋ 3 ನಿಮಿಷನೋ 1 ನಿಮಿಷನೋ 20 ಸೆಕೆಂಡೋ 30 ಸೆಕೆಂಡೋ ಕೊಡ್ತೀರಿ. ಅದಕ್ಕೆ ಏನೇನು ಬೇಕೋ ಒಂದಷ್ಟು ಗರಂ ಮಸಾಲೆ ನೀವೇನು ತಗೋತೀರಿ. ಅದನ್ನು ಮಾಡುವಾಗ ನಾನು ವಿನಂತಿ ಮಾಡ್ತೀನಿ, ದೇಶ ಇದ್ದರೆ ಮಾತ್ರ ನಾವು, ದೇಶ ಇಲ್ಲ ಅಂದರೆ ನಾವು ಆಗೋಲ್ಲ. ಇದು ನನ್ನ 1 ವರ್ಷ 10 ತಿಂಗಳ ಸಂಕಲ್ಪ ಅನ್ನೋಕ್ಕಿಂತ ಅನುಭವ. ನಾನು ರಾತ್ರಿ
ಅರುಣಾಚಲ ಪ್ರದೇಶದಲ್ಲಿ ಚೈನಾ ಬಾರ್ಡರ್ನ BSF ನಲ್ಲಿ ಇರ್ತೀನಿ. ರಾತ್ರಿ 1 ಗಂಟೆಗೆ ನನ್ನ ಫೋನ್ ಬರ್ತದೆ ಅಲ್ಲಿಗೆ. ಯಾರಿಂದ ಅಂತ ಕೇಳಬೇಡಿ. कैसा है, क्या चल रही, कमेंट आपको मिल गया था, क्या क्या बात किया. ಇದು ಈ ದೇಶ. ಇದನ್ನು ಯೋಚನೆ ಮಾಡಬೇಕಾಯ್ತದೆ. ನಮ್ಮ ಹತ್ರ ಎಷ್ಟು ದುಡ್ಡು ಇದ್ರೆ ಏನಕ್ಕೆ ಬರ್ತದೆ, ದೇಶ ಇದ್ರೆ ಮಾತ್ರ ನಾವು ಏನಾಯ್ತು ಇವತ್ತು ಪರಿಸ್ಥಿತಿ. ನಾನು ಅಂತ ಹೋಗಿ ಏನೇನು ಒದ್ದಾಟ ಆಗಿದೆ, ಎಷ್ಟು ಮಟ್ಟಿಗೆ ಅದನ್ನು ನಿಭಾಯಿಸ್ತಾ ಇದ್ದಾರೆ ರಾಷ್ಟ್ರದ ಪ್ರಧಾನಿಗಳು. ಒಂದು ಸಾರಿ ನೀವು ರೈಲ್ವೆ ಇಲಾಖೆ ಒಂದು ದಿನಕ್ಕೆ 2 ಕೋಟಿ ಜನ ನಮ್ಮ ಇಲಾಖೆಯಲ್ಲಿ ಪ್ರಯಾಣ ಮಾಡ್ತಾರೆ. 2 ಕೋಟಿ ಜನ. ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು, ನಾವು ನಮ್ಮ ಇನ್ನೊಬ್ಬರು ನಮ್ಮ ನವನೀತ್ ಸಿಂಗ್ ಬಿಟ್ಟು ಅವರು, ನಮ್ಮ ಅಧಿಕಾರಿಗಳು ಆ ಕಾರ್ಯವೈಖರಿ ನೋಡ್ಬೇಕು. ನಥಿಂಗ್ ಬಟ್ ಎ ಡಿಫೆನ್ಸ್. ನಮ್ಗೆ ಇದೇನಿದ್ವಿ ನಮ್ಗೆ ಇದು ಅನಿಸ್ತಾ ಇಲ್ಲ. ಇವಾಗ ನಮ್ಗೆ ಯಾವ ಬರುತ್ತದೆ, ಇದಕ್ಕೆ ಪಾಠ ಕಾಣಪ್ಪ, ನಮ್ಮ ಕೆಲಸ ಕ್ಲಿಯರ್ ಮಾಡ್ತೀವಿ. ಇದು ಬರಬೇಕು ಸರ್. ಇಲ್ಲ ಅಂದ್ರೆ ಅವ್ರ ಮೇಲ್ಗಡೆ ಎಲ್ಲ ಒಂದು ಕಡೆ ಕರೆದಾಗ ಏನು ಓದ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸರ್. ಕೇಂದ್ರದಿಂದ ಬರುವಂತ ಅನುದಾನ ಸಾಕಷ್ಟು ಬರ್ತಾ ಇದೆ. ಉದಾಹರಣೆಗೆ ಮೆಟ್ರೋಗೆ 88,000 ಕೋಟಿ ಅಷ್ಟು ಖರ್ಚಾಗಿರೋದು. ಕೇಂದ್ರ ಕೊಟ್ಟಿರೋದು 8,500 ಕೋಟಿ ಅಂತೆ. ಸಾಲ ಮಾಡಿರೋದು ಎಷ್ಟು ಇವರು? ಅಂದ್ರೆ ಕೈಯಿಂದ ಎಷ್ಟು ಹಾಕಿದ್ದಾರೆ? ಕೇಂದ್ರ ಸರ್ಕಾರ ಕೂಡ ಮಾಡಿದ್ದಾರೆ. ಅಲ್ಲ, ಒಂದು ನಿಮಿಷ ತಾಳಿ. ಕೇಂದ್ರ ಸರ್ಕಾರ ಅದೊಂದು ಸಮುದ್ರ ರೀ. ಆ ಸಮುದ್ರದ ಬಗ್ಗೆ ಯಾಕ್ರಿ ಮಾತಾಡ್ತೀರ ನೀವು? ಒಂದು ಕೊಚ್ಚೆ ಮೀನು ಕಂಡ್ರಿ ನೀವು. ಕೇಂದ್ರ ಸರ್ಕಾರ ಒಂದು ದೊಡ್ಡ ಸಮುದ್ರ ಉಪಯೋಗಿಸ್ಕೊಳ್ರಿ. ಅದನ್ನು ಬಿಟ್ಬಿಟ್ಟು ಎಷ್ಟು ಸಾರಿ ಹೇಳ್ತೀರಿ ಸಿದ್ದರಾಮಯ್ಯನವರೇ, ನಿಮ್ಮ ತಪ್ಪನ್ನು ಮುಚ್ಕೊಳ್ಳೋದಕ್ಕೋಸ್ಕರವಾಗಿ. ನಾನು ಮಾತಾಡ್ತಾರೆ ಏನು ಹೇಳಿದ್ರು ನೀವು? ನಮ್ಮ ಪ್ರಧಾನಮಂತ್ರಿಗಳು ಯಾರು? ಅವರು ಕೂಡ ಹಿಂದುಳಿದಿರ್ತಕ್ಕಂಥ ಒಂದು ಸಮಾಜದಿಂದ ಬಂದಿರ್ತಕ್ಕಂಥ ಎಲ್ಲಾದ್ರೂ ಒಂದು ಕಡೆ ಎತ್ತಿದ್ದಾರೆ ಆ ಥರ ಮಾತು. ಏನಕ್ಕೆ ಮಾತಾಡ್ತೀರಿ ಇವೆಲ್ಲ ನೀವು? ಅಲ್ಲಲ್ಲ, ನಾಚಿಕೆ ಆಗ್ಬೇಕಾದ್ರೆ ಸಿದ್ದರಾಮಯ್ಯನವ್ರಿಗೆ, ನಾಚಿಕೆ ಆಗ್ಬೇಕಾದ್ರೆ ಸಿದ್ದರಾಮಯ್ಯನವ್ರಿಗೆ ಅವರ ಬಡ್ಜೆಟ್ ಏನು ಕೊಟ್ಟಿದ್ದಾರಲ್ಲ, ರಾಜ್ಯದ ಜನರನ್ನ ಎಲ್ಲೋ ಒಂದು ಕಡೆ ಕತ್ತಲೆ ಕೋಣೆಯಲ್ಲಿ ಇಟ್ಟಿದ್ದೀರಿ, ವಂಚನೆ ಮಾಡಿದ್ದೀರಿ. ಇದು ನಿಮಗೆ ಗೌರವ ಅಲ್ಲ. ನಾನು ಒಬ್ಬ ನಿಮ್ಮ ಹತ್ತಿರದಿಂದ ನೋಡಿರೋನಾಗಿರೋದ್ರಿಂದ ಇದು ನಿಮ್ಮ ಬಡ್ಜೆಟ್ ಅಲ್ಲ, ಯಾರೋ ಮೆಚ್ಚುಗೆ ಬಡ್ಜೆಟ್ಟು. ಕೇಂದ್ರ ಸರ್ಕಾರವನ್ನು ನೀವು ಮಾತಾಡೋದಕ್ಕೆ ನಿಮ್ಮ ನೈತಿಕತೆಯೂ ಇಲ್ಲ. ಕೇಂದ್ರ ಸರ್ಕಾರದ ಜೊತೆಯಲ್ಲಿ ನೀವು ಏನಾಗಿದೆ ಎತ್ತಾಗಿದೆ ಬಂದು ಕುತ್ಕೊಂಡು ಚರ್ಚೆ ಮಾಡೋದು ಬಿಟ್ಟು ಮಾಧ್ಯಮದ ಜೊತೆಯಲ್ಲಿ ಮಾತನಾಡಿಕೊಂಡು ಮಜಾ ತಗೊಳ್ಳೋದಕ್ಕೆ ಇನ್ಮೇಲೆ ದಯವಿಟ್ಟು ಮಾಡಬೇಡಿ. ಇದು ನನ್ನ ಭಾವನೆ. ದಾಖಲೆ ಆಗೋಷ್ಟು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ನೀವು ಮಾಡಿರ್ತಕ್ಕಂಥ 17 ವರ್ಷದಲ್ಲಿ ನೀವೆಷ್ಟು ಬಡ್ಜೆಟ್ ಮಾಡಿದ್ದೀರಿ ರಿವ್ಯೂ ಮಾಡ್ಬಿಡಿ. ಎಷ್ಟು ಮಟ್ಟಿಗೆ ನೀವು ಹಣವನ್ನು ಬಿಡುಗಡೆ ಮಾಡಿದ್ದೀರಿ, ಯಾವ ವರ್ಷದಲ್ಲಿ ಎಷ್ಟೆಷ್ಟು ದುಡ್ಡು ಬಿಡುಗಡೆ ಮಾಡಿದ್ದೀರಿ, ಅದರ ಪ್ರಗತಿ ಏನು, ಅದರ ಸಾಧನೆ ಏನು, ಯಾವುದಕ್ಕೆ ನೀವು ಆದ್ಯತೆ ಕೊಟ್ಟಿದ್ದೀರಿ, ಬಡವರೇನು, ಕಡುಬಡವರೇನು, PDS ಏನು, ಇದರಿಂದ ಬರ್ತಕ್ಕಂಥ ಬಡವರಿಗೆ ಆಗ್ತಕ್ಕಂಥ ಲಾಭ ಏನು, ನಾವು ಕೊಡ್ತಕ್ಕಂಥ ಭಾರತ ಸರ್ಕಾರ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಅದನ್ನು ನೀವು ಸಮರ್ಪಕವಾಗಿ ನೀವು ಉಪಯೋಗಿಸ್ಕೊಂಡು ಬೇಕಾಗಿರ್ತಕ್ಕಂಥ ಮ್ಯಾಚಿಂಗ್ ಗ್ರಾಂಟನ್ನು ನೀವು ಕಾಲಕ್ಕೆ ಬಿಡುಗಡೆ ಮಾಡಿದ್ರೆ ನಿಮ್ಮ ಬೇಗ ಎಷ್ಟು ಮಟ್ಟಿಗೆ ದೂರ ಜಾಸ್ತಿ ಆಗ್ತದೆ. ಇದನ್ನು ಮಾಡಬೇಕು ಅಂದರೆ ನೀವು 106 ಯೋಜನೆಗಳನ್ನು ಪ್ರಕಟ ಮಾಡ್ತೀರಿ. ಆ ಯೋಜನೆಗಳು ಇನ್ನೇನು ಪುಸ್ತಕದಲ್ಲೇ ಓಡಾಡ್ಕೊಂಡಿದ್ದು ಇನ್ನೇನು ಮುಗೀತದೆ ಇಯರು, ಮತ್ತೆ ನೆಕ್ಸ್ಟ್ ಇಯರ್ ಬಡ್ಜೆಟ್ ಬಂತು ಅಂದಾಗ ಅದಕ್ಕೊಂದು 5 ಕೋಟಿ 10 ಕೋಟಿ 20 ಕೋಟಿ 15 ಕೋಟಿ ಕೊಟ್ಟು ನೀವೆಲ್ಲ ಒಂದು ಕಡೆ ಇದನ್ನು ಕಿವಿಗೆ ಹೂವು. ಇವತ್ತು ಭಾರಿ ಚೆನ್ನಾಗಿ ನಾನು ನೋಡಿದೆ, ನಮ್ಮ ರವಿಕುಮಾರ್ ಅವರು ಒಂದು ಕಡೆ ಚಂಬು ಇಟ್ಕೊಂಡಿದ್ದು, ಇನ್ನೊಂದು ಕಡೆ ಕಿವಿ ಹೂವು ಇಟ್ಕೊಂಡಿದ್ದು. ಇದು ನಾವು ನೋವಿನ ಸಂಗತಿ ಆದರೂ ಕೂಡ ರಾಜ್ಯ ಸರ್ಕಾರ ವಿಕಸಿತ ಭಾರತ 2047 ಅಂದಾಗ ಪ್ರಧಾನಿಗಳು ಇದರಿಗೆ ಹೆಜ್ಜೆಗೆ ಈ ಒಂದು ಬಡ್ಜೆಟ್ ಪೂರಕವಾಗಿಲ್ಲ. ರಾಷ್ಟ್ರದ ಪ್ರಧಾನಮಂತ್ರಿಗಳ ಆಶಯ ಏನಿದೆ, ಧ್ವನಿ ಇಲ್ಲದ ಆಸರೆ ಇಲ್ಲದ ಎಲ್ಲ ವರ್ಗಗಳಿಗೂ ಕೂಡ ಸಮಾನತೆಯನ್ನು ಕೊಡಬೇಕು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಿಂದ ಹಿಡಿದು ಪ್ರಧಾನಮಂತ್ರಿ ಗ್ರಾಮ ಸಡಕ್ನಿಂದ ಹಿಡಿದು ಸಾಮಾನ್ಯರಿಗೆ ಒತ್ತನ್ನು ಕೊಡ್ತಕ್ಕಂಥ ಯೋಜನೆಗಳಲ್ಲಿ ಯಾವುದು ಕೂಡ ನಿಮ್ಮಲ್ಲಿಲ್ಲ. ಎಲ್ಲ ಯೋಜನೆಗಳು ಕೂಡ ಪುಸ್ತಕದಲ್ಲಿ ಇರ್ತದೆ ವಿನಾ ಅದಕ್ಕೆ ಕಾರ್ಯರೂಪಕ್ಕೆ ತರ್ತಕ್ಕಂಥ ಅದಕ್ಕೆ ನೀವು ಇನ್ನೂ 1 ವರ್ಷ ಆದರೂ ಕೂಡ ಪ್ರೈಮರಿ ಸ್ಟೇಜಲ್ಲೇ ಇರ್ತೀರಿ. ನಾನು ನಿಮ್ಮ ಮೂಲಕ ಆಗ್ರಹ ಮಾಡ್ತೀನಿ, 4,000 ಕನ್ನಡ ಶಾಲೆಗಳನ್ನು ಏನು ಮುಚ್ಚಿದ್ದೀವಿ, ಈಗಾಗಲೇ 3,900 ಕೋಟಿ ರೂಪಾಯಿನ ನಾವು ಸುಮಾರು ಅದೆಷ್ಟೋ 800 ಶಾಲೆಗಳಿಗೆ ನಾವು ಅಪ್ಗ್ರೇಡ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಮಾಡಿ ನಾವು ಬೇಡ ಅನ್ನೋದಿಲ್ಲ.
ಯಾವಾಗ ಮಾಡ್ತೀರಿ? ನಾವು ಅವಾಗ ಮಾಡಿಲ್ಲ. ನಾನೊಬ್ಬ ರೈಲ್ವೆ ಮಂತ್ರಿಯಾಗಿ ನಾನು ಬಂದ ಮೇಲೆ ಯಾವ್ಯಾವ ವರ್ಷದ್ದು 30-35 ವರ್ಷದ ಯೋಜನೆಗಳನ್ನ ಕೈಗೆತ್ಕೊಂಡ್ವಿ. ನಾವು ಯಾವುದೋ ಹೊಸ ಯೋಜನೆ ಕೊಟ್ಟಿಲ್ಲ. ಇನ್ನು ಎಷ್ಟು ವರ್ಷ ನೀವು ಯಾವುದೋ ತಾತನ ಕಾಲದನ್ನೇ ಇಟ್ಕೊಂಡು ಕುಂತ್ಕೊಂಡಿದ್ದೀರಿ? ದಯವಿಟ್ಟು ಮುಖ್ಯವಾಹಿನಿಗೆ ಬನ್ನಿ. ಭಾರತ ಸರ್ಕಾರದ ಜೊತೆಯಲ್ಲಿ ಕೈ ಜೋಡಿಸಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ಚಿಂತನೆಯಲ್ಲಿ ಕರ್ನಾಟಕವು ಕೂಡ ಅಭಿವೃದ್ಧಿ ಇನ್ನೂ ಮೇಲ್ಪಂಕ್ತಿಗೆ ಹೋಗಬೇಕು. ಈ ಮೇಲ್ಪಂಕ್ತಿಗೆ ಹೋಗಬೇಕು ಅಂದಾಗ ನಿಮ್ಮಲ್ಲಿರ್ತಕ್ಕಂಥ ಏನೋ ಒಂದು ರೀತಿ ನಾನತ್ವ ಇದೆಯಲ್ಲ, ಈಗೋ, ಅದನ್ನು ಬಿಡಿ. ಇಲ್ಲ ಅಂದರೆ 75 ವರ್ಷಕ್ಕೂ ಮೇಲ್ಪಟ್ಟು ಈ ದೇಶವನ್ನು ಯಾವ ರೀತಿ ಆಗಿತ್ತು, ಏನಾಗಿತ್ತು ಅನ್ನೋದ್ರ ಬಗ್ಗೆ ಚರ್ಚೆ ಆಗೋದು ಬೇಡ. 17 ಬಾರಿ ತಾವು ಆರ್ಥಿಕ ಮಂತ್ರಿಗಳಾಗಿ, 7-8 ಬಾರಿ ಮುಖ್ಯಮಂತ್ರಿಗಳಾಗಿ ತಾವು ಆಯವ್ಯವನ್ನು ಮಂಡನೆ ಮಾಡಿದ್ದೀರಿ. ಈ ಆಯವ್ಯಯ ಸಾಮಾನ್ಯ ಜನರಿಗೆ, ಬಡವರಿಗೆ, ಧ್ವನಿ ಇಲ್ಲದವರಿಗೆ, ತಾವೇ ಹೇಳ್ತಿರಲ್ಲ ಎಲ್ಲ ಒಂದು ಕಡೆ OBC ಅಂತ, ಅವರಿಗೆ ಇದರಿಂದ 1% ಕೂಡ ಸಹಾಯ ಆಗೋದಿಲ್ಲ. ಇದರಿಂದ ಯಾರಿಗಪ್ಪ ಲಾಭ ಅಂದರೆ ಅಲ್ಲೊಬ್ಬ ಇಲ್ಲೊಬ್ಬ ಕಿಲಾಡಿಯಾಗಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು, ಕೆಲವು ಏಜೆಂಟ್ರುಗಳಿಗೆ ಎಲ್ಲ ಒಂದು ಕಡೆ ಮನೆ ಆಗ್ತಕ್ಕಂಥದ್ದಕ್ಕೆ ನಿಮ್ಮ ಇವತ್ತಿನ 26-27 ಬಡ್ಜೆಟ್ನಲ್ಲಿ ನೀವು ಕೊಟ್ಟಿರ್ತಕ್ಕಂಥದ್ದು ನನ್ನ ಮಟ್ಟಿಗೆ ನಿಮಗೆ 10 ಮಾರ್ಕ್ಸ್ಗೆ ಹೋದ ಸಾರಿ ಮುಂದಿನ ಸಾರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ಮಾರ್ಕ್ಸ್ ಕೊಡೋಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ನಿಮ್ಮ ವಿವೇಚನೆಯನ್ನು, ನಿಮ್ಮ ಬುದ್ಧಿವಂತಿಕೆಯನ್ನು, ನಿಮ್ಮಲ್ಲಿದ್ದಂಥ ಆಳವಾದ ಅನುಭವವನ್ನು ಇದಕ್ಕೆ ನೀವು ವಿನಿಯೋಗ ಮಾಡಿಲ್ಲ. ಆದ್ದರಿಂದ ನಿಮ್ಮ ಕಾರ್ಯವೈಖರಿಯಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳದೆ ಹೋದರೆ ರಾಜ್ಯದ ಜನ ನಿಮ್ಗೆ ಇಟ್ಟಿರ್ತಕ್ಕಂಥ ಒಂದು ಏನಿತ್ತು ನಂಬಿಕೆ, ಈಗಾಗಲೇ ಅದು 90 ಭಾಗ ಹೋಗಿದೆ. ಉಳಿದಿರ್ತಕ್ಕಂಥ 10 ಭಾಗವನ್ನು ಕೂಡ ಕಳ್ಕೊಳ್ತಕ್ಕಂಥದ್ದು ಈ ಬಡ್ಜೆಟ್ನ ಸಾರಾಂಶ ಅನ್ನೋದ್ರ ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಮಂಡಿಸ್ತೀನಿ ಅಂತ ಹೇಳಿದ್ರು ಸರ್. ಅಂದ್ರೆ ಒಂದು ನಿಮಿಷ ಗೊಂದಲ ಇತ್ತು. ಹೈಕಮಾಂಡ್ ಹೇಳೋದು ಬಿಡೋದು ಅವ್ರಿಗೆ ಸೇರಿದ್ದು ನಮ್ಗೇನಿಲ್ಲ. ಸಿದ್ದರಾಮಯ್ಯ ಇರ್ತಾರೋ ಇನ್ನೊಬ್ರು ಬರ್ತಾರೋ ಬೇರೆ. ಆದರೆ ರಾಜ್ಯದ ಜನರಿಗೆ ಆಗ್ತಕ್ಕಂಥ ಅನಾಹುತ, ರಾಜ್ಯದ ಜನರಿಗೆ ಆಗ್ತಕ್ಕಂಥ ವಂಚನೆ, ರಾಜ್ಯದ ಜನರಿಗೆ ಆಗ್ತಾ ಇರ್ತಕ್ಕಂಥ ಮೋಸ, ಯಾವ ಸಮಾಜ ನಿಮ್ಮ ಒತ್ತು ಕೊಡ್ತೋ ಆ ಸಮಾಜ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ, ನಾವೇನು ಅಲ್ಪಸಂಖ್ಯಾತರು ನೀವು ಕೊಡಿ, ನಾವು ಬೇಡ ಅನ್ನೋದಿಲ್ಲ. ಯಾಕೆ ಬೇರೆ ಸಮಾಜಗಳನ್ನ ಯಾಕೆ ನೀವು ಹೊಡೆದಾಡೋ ನೀತಿ ಮಾಡ್ತಾ ಇದ್ದೀರಿ? ಅವ್ರಿಗೆ ಏನೆಲ್ಲ ಕೊಡ್ತಾ ಇದ್ದೀರಿ, ಇವ್ರಿಗೆ ಯಾಕೆ ಕೊಡೋಕೆ ನೀವು ತಯಾರಾಗಿಲ್ಲ? ಏನು ಮಾಡಿದ್ದಾರೆ? ಅವ್ರ ಆಸ್ತಿ ಸಂರಕ್ಷಣೆ 150 ಕೋಟಿ. ಒಬ್ಬನ ಯಾವುದಿದು ನಿಮ್ಮದು ಗೊಂದಲ? ಆ ಥರದ್ದು ಯಾವುದಾದ್ರು ಒಂದೇ ಒಂದು ಇಡೀ ಬಡ್ಜೆಟ್ನಲ್ಲಿ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ 7 ಕೋಟಿಯಲ್ಲಿ ಎಷ್ಟು % ನೀವು ಸಹಾಯ ಮಾಡಿದ್ದೀರಿ? ಇದನ್ನು ನಾನು ಪೂರ್ತಿ ಓದಿದ್ರೆ ಇನ್ನೊಂದು 4-5 ದಿವಸ ಬಿಟ್ಟು ಇನ್ನೂ ಅದಕ್ಕೆ ಹೆಚ್ಚಿನ ಬೆಳಕಂತ ಕೇಳ್ತಕ್ಕಂಥ ಕೆಲಸ ನಾನು ಇವತ್ತು ಸುಮ್ಮನೆ ನಾನು ನಿಮ್ಮನ್ನು ನೋಡಿರಲಿಲ್ವಲ್ಲ ಅನ್ನೋ ದೃಷ್ಟಿಯಿಂದ ಕರೆಸಿದ್ದು. ಅದ್ರ ಒಂದು ಸತ್ಯ, ಈ ರೀತಿ ಪದೇ ಜನರಿಗೆ ಎಲ್ಲ ಒಂದು ಕಡೆ ಹತ್ತಲೆ ಕೋಣೆಯಲ್ಲಿ ಇರ್ತಕ್ಕಂಥ ನಿಮ್ಮ ಮಡಿವಂತಿಕೆ ಏನಿದೆ ಇದು ದಯವಿಟ್ಟು ನಿಲ್ಲಿಸ್ಬೇಕಾಯ್ತು. ಥ್ಯಾಂಕ್ ಯು. ಸರ್, MC ಲೇಔಟಲ್ಲಿ ತಾವು ಮಾಡಿರೋ ಆಸ್ಪತ್ರೆಗೆ ಅಪ್ಪ, ನಾನು ಅದನ್ನ ಜಯದೇವ ಕೊಡಬೇಕು ಅಂತ ಅವಾಗ ತೀರ್ಮಾನ ಮಾಡಿದ್ವಿ. 24x7 ನಡೀಬೇಕು ಅಂತ ಇತ್ತು. 325 ಬೆಡ್ಡಿನ ಆಸ್ಪತ್ರೆ ಇದು. ಅದಲ್ದಿರ ಏನು ನಾಯನಹಳ್ಳಿಯಲ್ಲಿ ನಾನು 220 ಬೆಡ್ಡೆಡ್ ಆಸ್ಪತ್ರೆ ಮಾಡಿದ್ದೀನಿ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ. ಒಂದ್ಸಾರಿ ನೀವು ಅಲ್ಲಿ ಹೋಗಿ ಬನ್ನಿ, ಮುಚ್ಚಿ ಎಷ್ಟು ವರ್ಷ ಆಗಿದೆ ನೋಡಿ. ಓಪನ್ ಮಾಡಿದ್ರು, ಅವ್ರಿಗೆ ಅದು ಗೊತ್ತೇ ಇಲ್ಲ. ಮತ್ತೆ ಇವತ್ತು ನೀವು ಈ ಭಾಗಕ್ಕೆಲ್ಲ ನೀರು ಕೊಡ್ತಾ ಇದ್ದೀರಿ. ನಾನು ಹೋಗಿದ್ದೆ ಮೊನ್ನೆ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೆ, ಮತ್ತೆ ಶಿಡ್ಲಘಟ್ಟಕ್ಕೆ ಹೋಗಿದ್ದೆ, ಬೇರೆ ಕೋಲಾರಕ್ಕೆ ಎಲ್ಲ ಕಡೆ ಸುತ್ತಾಡ್ತಾ ಇದ್ದೀನಿ, ಬಂಗಾರಪೇಟೆ ಎಲ್ಲ ಕಡೆ ಸುತ್ತಾಡ್ತಾ ಇದ್ದೀನಿ. ನೀರೇನು ಇವತ್ತು ಬೆಂಗಳೂರಿನಿಂದ ನೀವು ನಮ್ಮ ಇತರ ನೀರು ಕೊಡ್ತಾ ಇದ್ದೀರಲ್ಲ, ಅದ್ರ ಕ್ವಾಲಿಟಿಯನ್ನು ಯಾರು ಚೆಕ್ ಮಾಡ್ತಾ ಇದ್ದೀರಾ? ನೀವು ನಮ್ಮ ನಾಯನಹಳ್ಳಿಗೆ ನಾನು ಫಸ್ಟೇ ನೀರು ಬಿಡಿಸಿದ್ದೀನಿ, ನಾನು ಮಂತ್ರಿ ಆಗಿದ್ದಾಗ. ಎಷ್ಟು ಚೆನ್ನಾಗಿತ್ತು, ಇವತ್ತೇನಾಗಿದೆ ಹೋಗಿ ನೋಡ್ಕೊಂಡ್ಬನ್ನಿ. ಒಂದು ರೀ, ಎಲ್ಲರೂ ಬುದ್ಧಿವಂತರಾಗ್ಬಿಟ್ಟು ಎಲ್ಲರೂ ಆಡಳಿತ ಮಾಡ್ತಾವ್ರೆ ವಿನ ಅಲ್ಲಿ ಏನು ನಡೀತಾ ಇದೆ ಅಂತ ನೋಡೋರು ಒಬ್ರು ಗೊತ್ತಿಲ್ಲ. ಇವ್ರ ಹತ್ರ ಇರೋ ಬರೋರೆಲ್ಲರೂ ಕೂಡ ಎಲ್ಲಿ ಹೆಂಗೆ ಸಿಗ್ತದೆ, ಎಲ್ಲಿ ಹೆಂಗೆ, ಏನು ಎತ್ತ ಅಂತ ಅಂದರೆ ಎಲ್ಲಿಂದ ಆಯ್ತದೆ ಇದು? ರಾಜ್ಯ ಅಭಿವೃದ್ಧಿ ಆಗಬೇಕು ಅನ್ನೋದು ರಾಷ್ಟ್ರದ ಪ್ರಧಾನಮಂತ್ರಿಗಳು, ಕರ್ನಾಟಕವು ಕೂಡ ವಿಕಸಿತ ಭಾರತ 2047 ಸೇರಬೇಕು ಅನ್ನೋ ನಮ್ಮ ಆಸೆ. ನಾವು ಯಾವ ರೀತಿ ಮಾಡಿದ್ದೀವಿ? ನಮ್ಮ ಕೆಲಸ ಕಾರ್ಯಗಳೇನಿದೆ, ರಾಷ್ಟ್ರದ ಪ್ರಧಾನಮಂತ್ರಿಗಳ ಒಂದು ದೂರದೃಷ್ಟಿ ಏನಿದೆ, 10% ನೀವು ಹೆಜ್ಜೆ ಹಾಕಿದ್ರೆ ವಿಕಸಿತ ಭಾರತ ಅನ್ನೋದಕ್ಕಿಂತ ಹೆಚ್ಚಾಗಿ
ವಿಕಸಿತ ಭಾರತದಲ್ಲಿ ವಿಕಸಿತ ಕರ್ನಾಟಕ ಕೂಡ ಆಗಬೇಕು ಅನ್ನೋದು ರಾಷ್ಟ್ರದ ಪ್ರಧಾನಮಂತ್ರಿ ನಮ್ಮ ನೆಚ್ಚಿನ ನರೇಂದ್ರ ಮೋದಿ ಅವರ ಕನಸಿದೆ. ಸಿದ್ದರಾಮಯ್ಯ ಸಾಹೇಬ್ರೆ, ವಿಕಸಿತ ಭಾರತದಲ್ಲಿ ವಿಕಸಿತ ಕರ್ನಾಟಕ ಮಾಡಿ, ಅದು ಬಿಟ್ಟು ಎಲ್ಲವನ್ನು ಕೂಡ ಮಾಡಕ್ಕೆ ಕೊಟ್ಟಿದ್ದೀರಿ. ಇನ್ಮೇಲೆ ಆದರೂ ಕೂಡ ನೀವು ಪದೇ ಪದೇ ಕೇಂದ್ರ ಸರ್ಕಾರ ಕೊಟ್ಟು ಯಾವ್ದು ಕೊಟ್ಟಿಲ್ಲ ನಿಮಗೆ. ನರೇಗಾ ನಾವು ಮಾಡಿದ್ವಾ? 4,23,000 ಜಾಬ್ ಕಾರ್ಡ್ಗಳು ಬೋಗಸ್ ಮಾಡಿದ್ದು ನಾವ? JCB ಮಂಟಗಿಸ್ಬಿಟ್ಟು ಅವ್ರು ಯಾರ್ದು ಹೆಸರು ಹಾಕೊಂಡು ಬೇಕಾದ್ರೆ ದುಡ್ಡು ತಗೋತಾ ಇದ್ರಿ. ಅದು ನಿಲ್ಸಿತ್ತಪ್ಪ. 100 ದಿನ ಇದ್ದು 125 ಮಾಡಿದ್ವಿ. ನಾವೇನು ಕೊಡ್ತಾ ಇದ್ವಿ ಅದಕ್ಕೆ ಇವತ್ತು 17,000 ಕೋಟಿ ನಿಮ್ಗೆ ಹೆಚ್ಚಿಗೆ ಕೊಡ್ತಾ ಇದ್ವಿ. ಮೊದಲು 88,000 ಕೋಟಿ ಇತ್ತು, ಇವಾಗ 8,997,000 98,000 ಕೋಟಿ ರೂಪಾಯಿ ಇವತ್ತು ನಾವು ವಿಕಸಿತ ಭಾರತ ರಾಮ್ಜಿಗೆ ನಾವು ಕೊಡ್ತಾ ಇದ್ದೀವಿ. ಒಂದು ಕಡೆ ಸುಳ್ಳು ಹೇಳೋದು, ಕುತಂತ್ರ ಮಾಡೋದು, ಒಬ್ಬರು ಇನ್ನೊಬ್ಬರ ಮೇಲೆ ಎತ್ಕಟ್ಟೋದು. ಚುನಾವಣೆ ಬಂದಾಗ ಏನಾದ್ರು ಮಾಡ್ಕೊಳ್ಳಿ, ನಾವು ಬೇಡ ಅನ್ನೋದಿಲ್ಲ. ಅಭಿವೃದ್ಧಿ ಬಂದಾಗ ವಿಕಸಿತ ಭಾರತ ಆಗಬೇಕಾದಾಗ ವಿಕಸಿತ ಕರ್ನಾಟಕ ಆಗಬೇಕು. ವಿಕಸಿತ ಭಾರತ ಜೊತೆಯಲ್ಲಿ ವಿಕಸಿತ ಕರ್ನಾಟಕ ಕೂಡ ಮುಖ್ಯವಾಗಿ ಬರಬೇಕು ಅನ್ನೋದು ಕರ್ನಾಟಕದ 7 ಕೋಟಿ ಕನ್ನಡಿಗರ ಆಶಯ ಇದೆ. ಇದನ್ನು ಈಡೇರಿಸೋದಕ್ಕೆ ನೀವು ಯಾವ ರೀತಿ ಸ್ಕೀಮ್ ಹಾಕೋತಿರೋ ಇನ್ನು ಮುಂದಾರು ಇದು ಇದೆಯಲ್ಲ, ಇದು ನಮ್ಮ ಅಪರಾಣೆ. ಇದರೊಳಗೆ 10% ಕೂಡ ಅವ್ರು ರೀಚ್ ಮಾಡೋಕ್ಕಾಗೋದಿಲ್ಲ. ನಾವು ಬನ್ನಿ, ನಮ್ಮಲ್ಲಿ 52 ವಾರ ಇದೆ ಒಂದು ವರ್ಷಕ್ಕೆ. ರವಿ, 52 ವಾರದಲ್ಲಿ 52 ಯೋಜನೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಒಂದೊಂದು ವಾರನೂ ಕೂಡ ಒಂದೊಂದು. 11ನೇ ತಾರೀಕು ಕೇರಳದಲ್ಲಿ, ತಮಿಳುನಾಡಿನಲ್ಲಿ, ಕರ್ನಾಟಕದಲ್ಲಿ, ಗೋವಾದಲ್ಲಿ, ಮಹಾರಾಷ್ಟ್ರದಲ್ಲಿ. ನಾಳೆ 7-8 ನಮ್ಮ JJMನಿಂದ ಯಾವ್ಯಾವ ರೀತಿ ಕಾರ್ಯಕ್ರಮ ಆಯ್ತದೆ, ಏನಾಗ್ತದೆ, ಎಲ್ಲ ಇಲಾಖೆಯು ಕೂಡ ನಾಗಾಲೋಟಲ್ಲಿ ಸಾಗ್ತಾ ಇದೆ. ನಿಮ್ಗೇನಾಗಿದೆ ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡೋಕ್ಕೆ ಬರಲಿ. ನಿಮ್ಮ ಮಂತ್ರಿಗಳು ಬಂದು ಕೂತ್ಕೊಂಡು ಅಧಿಕಾರಿಗಳ ಜೊತೆ ಬೆರೆತು ಮಾತನಾಡಿ ಏನು ಬೇಕು ಉಪಯೋಗಿಸ್ಕೊಳ್ಳೋದು ಬಿಟ್ಟು ಮೋದಿಯವರು ನಿಮಗೆ ಸಿಂಹ ಸ್ವಪ್ನ ಆಗ್ಬಿಟ್ಟು. ಮೋದಿಯವರು ಅಭಿವೃದ್ಧಿ ಅಂತ ಯೋಚನೆ ಮಾಡಿ ದೇಶವನ್ನು ಸರ್ವಾಂಗೀಣ ಅಭಿವೃದ್ಧಿ ಕೊಟ್ಕೊಂಡು ಹೋಗೋರು. ನಾನು 1 ವರ್ಷ 9 ತಿಂಗಳು ಮುಗಿತಾ ಬಂತು ನನ್ನ ಮಂತ್ರಿಯಾಗಿ. 1 ವರ್ಷ 9 ತಿಂಗಳಲ್ಲಿ ಇಲ್ಲೇನು 40 ವರ್ಷಕ್ಕೂ ಮೇಲ್ಪಟ್ಟು 43-44 ವರ್ಷ ನಾನು ಕೆಲಸ ಮಾಡಿದೆ. ಅದು 100 ಪಟ್ಟು ನನಗೆ ಇವತ್ತು ಜ್ಞಾನೋದಯನೂ ಆಗಿದೆ, ಬದಲಾವಣೆಯನ್ನು ಮಾಡಬೇಕು ಅಂತ ಇದೆ. ರಾಷ್ಟ್ರದ ಮುಖ್ಯವಾಹಿನಿಯಲ್ಲಿ ಕರ್ನಾಟಕವು ಕೂಡ ಸೇರಬೇಕು ಅನ್ನೋದು ನಮ್ಮ ಬಯಕೆ ಇದೆ. ಇದನ್ನ ಯಾರಾದರೂ ಯೋಚನೆ ಮಾಡಿದ್ದೀರಿ? ಇಷ್ಟೊಂದು ಜನ ಇದ್ದೀರಲ್ಲ ನೀವು ಮಾತಾಡ್ತಾರೆ. ನಾನು ಸಿದ್ದರಾಮಯ್ಯವ್ರಿಗೆ ಮೋದಿಯವ್ರಿಗೆ ಏನಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಎಷ್ಟೊಂದು ಗೌರವಿಸ್ತಾರೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಂತ ಎಷ್ಟು ಗೌರವಿಸ್ತಾರೆ. ಅದ್ರ ಬಗ್ಗೆ ನೀವು ಚಿಂತನೆ ಮಾಡಿ. ಯಾವುದೋ ಕುರ್ಚಿಗೋಸ್ಕರ ಇನ್ನಾರನ್ನು ತೃಪ್ತಿಪಡಿಸೋಕ್ಕೋಸ್ಕರ ಸಿದ್ದರಾಮಯ್ಯ ಕಳೆದೋಗವ್ರೆ ಅಂತ ಪದೇ ಪದೇ ಹೇಳಿದ್ದೀರಿ. ಮತ್ತೆ ಇವತ್ತು ನಾನು ವಿನಂತಿ ಮಾಡ್ತೀನಿ, ಈ ಒಂದು ಆಯವ್ಯಯ ರಾಜ್ಯದ ಜನರಿಗೆ ಕಣ್ಣೋಡಿಸ್ತಕ್ಕಂಥ ಕುತಂತ್ರ ಆಗಿದೆ. ಈ ಬಡ್ಜೆಟ್ಟು ಸಾಲದ ಹೊರೆಯಿಂದ ಈಚೆ ಬರತಕ್ಕಂಥದಕ್ಕೆ ಒಂದೇ ಒಂದು ಮುನ್ಸೂಚನೆಗಳು ಕೂಡ ಇಲ್ಲ. ಯಾವುದೇ ಪ್ರಾಜೆಕ್ಟ್ಗಳು ನಿಮ್ದು ಏನಿದೆ ಅಂಥ ಪ್ರಾಜೆಕ್ಟ್ಗಳನ್ನು ಕೈಗೆತ್ಕೊಂಡು ಒಂದು ಲಾಜಿಕಲ್ ಎಂಡ್ಗೆ ಹೋಗ್ತಕ್ಕಂಥದಕ್ಕೆ ನಿಮ್ಮ ಈ ಬಡ್ಜೆಟ್ಟು ನಿಷ್ಪ್ರಯೋಜನ ಆಗಿದೆ. ಇದನ್ನು ಇನ್ನು ಮುಂದಾದರೂ ಚರ್ಚೆ ನಡೆಯುವಾಗ ಸಾಕಷ್ಟು ಬದಲಾವಣೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು.